ಕಲ್ಯಾಣ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಮಾತ್ರ ಸೀಮಿತ ಅಲ್ಲ. ಇಡೀ ರಾಜ್ಯದಲ್ಲಿ ಏನು ಸ್ವಾಭಿಮಾನದಿಂದ ಪತ್ರಿಕಾರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಹ ಪತ್ರಕರ್ತರಿಗೆ ಯಾವುದೇ ರೀತಿಯಾಗಿ ಯಾರಿಗೂ ಸಾರ್ವಜನಿಕರ ಹತ್ರ ಲೂಟಿ ಮಾಡದೆ ಅಥವಾ ರಾಜಕಾರಣಿಗಳ ಹತ್ರ ಕೈ ಚಾಚದೆ ಸಾರ್ವಜನಿಕರ ಹತ್ರ ಭಿಕ್ಷೆ ಬೇಡದೆ ಯಾರು ಸ್ವಾಭಿಮಾನದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಪತ್ರಕರ್ತರಿಗೆ ಈ ಸಂಘಟನೆ ಸಮರ್ಪಣೆಯನ್ನ ಮಾಡ್ತಾ ಇದೆ. ನಮಸ್ಕಾರ. ಇವತ್ತಿನ ವಿಶೇಷ ಸುದ್ದಿಗೋಷ್ಠಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾನೆ. ದಿನಾಂಕ 29/8/2025 ಕೆಲವು ಸಮಾನ ಮನಸ್ಕರು ಕೂಡಿಕೊಂಡು ಸಮಾನ ಮನಸ್ಕ ಪತ್ರಕರ್ತರು ಕೂಡಿಕೊಂಡು ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನ ಅಧಿಕೃತವಾಗಿ ನೋಂದಣಿಯನ್ನ ಮಾಡ್ತಾರೆ. ಈ ಸಂಘವನ್ನ ನೋಂದಣಿ ಮಾಡ್ತಿರ್ತಕ್ಕಂಥ ಮೂಲ ಉದ್ದೇಶಗಳು ಅಥವಾ ಈ ಸಂಘ ನೋಂದಣಿ ಆದ ನಂತರ ಸಾರ್ವಜನಿಕರಿಗಾಗಿರಬಹುದು ಅಥವಾ ಪತ್ರಕರ್ತರಿಗಾಗಿರಬಹುದು ಯಾವ ರೀತಿ ಲಾಭಗಳನ್ನ ನೀಡುವ ಉದ್ದೇಶವನ್ನ ಹೊಂದಿದೆ ಅನ್ನುವುದನ್ನ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ನೂರಾರು ಪತ್ರಕರ್ತರ ಸಂಘಟನೆಗಳಿದ್ದಾವೆ. ಅವರು ಅವರದೇ ಆಗಿರತಕ್ಕಂಥ ಮೂಲ ಉದ್ದೇಶಗಳನ್ನ ಇಟ್ಟುಕೊಂಡು ಸಂಘಟನೆಯನ್ನು ನಡೆಸ್ತಾ ಇದ್ದಾರೆ. ನಾವು ಕೂಡ ಹಾಗೆ ಇಡೀ ರಾಜ್ಯದಲ್ಲಿ ಈ ಪತ್ರಕರ್ತರನ್ನ ಆರ್ಥಿಕವಾಗಿ ಸದೃಢವನ್ನ ಮಾಡಬೇಕು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ಹುಟ್ಟುಹಾಕ್ತಾರೆ. ಮೇಲಾಗಿ ಕಲ್ಯಾಣ ಕರ್ನಾಟಕ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಾಭಿಮಾನಿ ಪತ್ರಕರ್ತರು ಕೈ ಜೋಡಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಸಂಘಟನೆಯನ್ನ ತೆಗಿದ್ದೇವೆ. ಕೇವಲ ಕಲ್ಯಾಣ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಮಾತ್ರ ಸೀಮಿತ ಅಲ್ಲ. ಇಡೀ ರಾಜ್ಯದಲ್ಲಿ ಏನು ಸ್ವಾಭಿಮಾನದಿಂದ ಪತ್ರಿಕಾರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಹ ಪತ್ರಕರ್ತರಿಗೆ ಯಾವುದೇ ರೀತಿಯಾಗಿ ಯಾರಿಗೂ ಸಾರ್ವಜನಿಕರ ಹತ್ರ ಲೂಟಿ ಮಾಡದೆ ಅಥವಾ ರಾಜಕಾರಣಿಗಳ ಹತ್ರ ಕೈ ಚಾಚದೆ ಸಾರ್ವಜನಿಕರ ಹತ್ರ ಭಿಕ್ಷೆ ಬೇಡದೆ ಯಾರು ಸ್ವಾಭಿಮಾನದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಪತ್ರಕರ್ತರಿಗೆ ಈ ಸಂಘಟನೆ ಸಮರ್ಪಣೆಯನ್ನ ಮಾಡ್ತಾ ಇದೆ. ಹಾಗಾಗಿ ಈ ಸಂಘಟನೆಯಿಂದ ಏನೆಲ್ಲ ಲಾಭಗಳಿದ್ದಾವೆ, ಮೊದಲನೆಯದಾಗಿ ಬಹಳ ಸ್ಪಷ್ಟವಾಗಿ ಒಂದೇ ಲೈನಲ್ಲಿ ಹೇಳಬೇಕು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಕರ್ತರ ಜೊತೆಗೆ ಸಾರ್ವಜನಿಕರ ಆರ್ಥಿಕ ಪರಿಸ್ಥಿತಿಯನ್ನ ಸದೃಢ ಮಾಡುವ ಮೂಲ ಉದ್ದೇಶವನ್ನು ಹೊಂದಿದೆ. ಹಾಗಾಗಿ ಈ ಸಂಘ ಇಡೀ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಕೇವಲ ಕಾಯಕದಿಂದ ಸೇವೆಯಿಂದ ಸಂತೃಪ್ತಿಯನ್ನ ಹೊಂದುವ ಮೂಲ ಉದ್ದೇಶವನ್ನು ಹೊಂದಿದೆ. ಹಾಗಾಗಿ ಇದಕ್ಕೆ ಸಾರ್ವಜನಿಕರ ಬೆಂಬಲವೂ ಕೂಡ ಅವಶ್ಯಕತೆ ಇದೆ, ಮೇಲಾಗಿ ಪತ್ರಕರ್ತರ ಬೆಂಬಲವೂ ಕೂಡ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಮೇಲಾಗಿ ನಾವು ಪತ್ರಕರ್ತರಿಗಾಗಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಒಂದೊಂದಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಒಂದು GST ಸುವಿಧಾ ಕೇಂದ್ರವನ್ನ ತೆಗಿತಾ ಇದ್ದೀವಿ. ಈ GST ಸುವಿಧಾ ಕೇಂದ್ರದಲ್ಲಿ ಯಾಕೆ ತೆಗಿತಾ ಇದ್ದೀವಿ ಅಂತಂದ್ರೆ ನಾವು ಬೇರೆಯವರ ಬಳಿ ಭಿಕ್ಷೆಯನ್ನ ಬೇಡುವ ತಪ್ಪಿಸುವ ಕೆಲಸಕ್ಕಾಗಿ ಇದರ ಅಡಿಯಲ್ಲಿ ಈ ಸೇವೆಗಳನ್ನ ಸಾರ್ವಜನಿಕರಿಗೆ ಕೊಟ್ಟಾಗ ಸಾರ್ವಜನಿಕರು ನೇರವಾಗಿ ಒಂದು ವೇಳೆ ನಮ್ಮ ಸೇವೆಯನ್ನು ತೆಗೆದುಕೊಂಡ್ರೆ ಸಂಘ ಯಾರ ಅಡಿಯಲ್ಲಿಯೂ ಕೂಡ ಯಾರ ಭಿಕ್ಷೆಯಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ನಡೆಯಬಾರದು ಅನ್ನೋ ಉದ್ದೇಶ ಹೊಂದಿದೆ. ಈ GST ಸುವಿಧಾ ಕೇಂದ್ರದಲ್ಲಿ ಏನೆಲ್ಲ ಸೇವೆಗಳಿರ್ತಾವೆ, ಸಾರ್ವಜನಿಕರು ತಮ್ಮ ಬ್ಯಾಂಕ್ ಅಕೌಂಟ್ಗಳನ್ನ ತೆಗಿಬಹುದು, ಹೊಸ GST ತೆಗಿಬಹುದು, GST ಫೀಲ್ ಮಾಡೋದಾಗಿರ್ಬೋದು, ITR ರಿಟರ್ನ್ ಮಾಡ್ತಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಇನ್ನು ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ಲೋನ್ಗಳ ವ್ಯವಸ್ಥೆಯನ್ನು ಕೂಡ ಈ ಒಂದು ಸೇವೆಯನ್ನ ಪಡ್ಕೋಬಹುದು. ಮೇಲಾಗಿ ಬಾಂಡ್ಗಳಾಗಿರ್ಬೋದು, ಕರಾರು ಪತ್ರಗಳಾಗಿರ್ಬೋದು, ಇಂತಹ ಸೇವೆಗಳನ್ನು ಕೂಡ ಈ ಒಂದು GST ಸುವಿಧಾ ಕೇಂದ್ರದಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರ ಮೂಲ ಇಷ್ಟೇ, ಆರ್ಥಿಕವಾಗಿ ಸದೃಢರಾಗಬೇಕು. ಯಾರ ಹತ್ರ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ನಾವು ಭಿಕ್ಷಕರ ತರ ನೀವು 1,00,000 ಕೊಡ್ರಿ, ನೀವು 50,000 ಕೊಡ್ರಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದಿರತಕ್ಕಂಥ ರೆವೆನ್ಯೂ ಆಗಿರ್ಬೋದು, ಇಲ್ಲಿ ಬಂದಿರತಕ್ಕಂಥ ಆರ್ಥಿಕತೆ ಏನಿದೆ ಇದನ್ನ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ, ಸಾರ್ವಜನಿಕರ ಅಭಿವೃದ್ಧಿಗೆ, ಇಂತಹ ಕೆಲಸಗಳಿಗೆ ನಾವು ಬಳಸುವ ಪ್ರಯತ್ನವನ್ನ ಮಾಡ್ತೇವೆ. ಇದು ಮೊದಲನೆಯದಾಯಿತು. ಇನ್ನು ಆ ಪತ್ರಕರ್ತರ ಅನ್ಸ್ಕೊಂಡಿರ್ತಕ್ಕಂಥವ್ರು ಏನು ನಮ್ಮ ಜೊತೆಯಲ್ಲಿ ಅವರು ಮೊದಲನೆಯದಾಗಿ ಜಾಯಿನ್ ಆಗ್ತಾರೆ, ಸದಸ್ಯರಾಗ್ತಾರೆ, ನಮ್ಮ ಸಂಘದ ಸದಸ್ಯರಾಗ್ತಾರೆ, ಅಂಥವರಿಗೆ ಮೊದಲನೆಯದಾಗಿ 10 ಲಕ್ಷ ರೂಪಾಯಿ ವಿಮೆಯನ್ನ ಮಾಡ್ತಾ ಇದ್ದೀವಿ. ಇದು ಮೊದಲ ಕೆಲಸ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಪತ್ರಕರ್ತರಾಗಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುರಕ್ಷತೆಗಳಿಲ್ಲ. ಆಕ್ಸಿಡೆಂಟ್ ಆಯ್ತಾ, ಅಪಘಾತಗಳಾಯ್ತಾ, ಸಮಸ್ಯೆ ಆಯ್ತಾ, ಕೈ ಮುರ್ಕೊಂಡ್ರ, ಕಾಲು ಮುರ್ಕೊಂಡ್ರ, ಸರ್ಕಾರಕ್ಕೆ ಭಿಕ್ಷೆ ಬೇಡಿ 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 ಸಾಕಾಗಿ ಹೋಗಿದೆ. ಒಂದು ವಿಮೆ ನೀಡುತ್ತಿರ್ತಕ್ಕಂಥ ಸಾಮರ್ಥ್ಯ
ಆ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಾವು ಈ ಒಂದು ಸಂಘದ ಅಡಿಯಲ್ಲಿ ಮೊದಲನೇದಾಗಿ ನಮ್ಮ ಸದಸ್ಯತ್ವ ಯಾರು ತಗೋತಾರೆ ಅವರಿಗೆ ವಿಮೆಯನ್ನ ಮಾಡ್ತೇವೆ, ಇನ್ಸೂರೆನ್ಸ್ ಅನ್ನ ಮಾಡ್ತೇವೆ. ಅಲ್ಲಿ ಅವರಿಗೆ 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಅನ್ನು ಕೊಡ್ತೇವೆ. ಯಾವ ರೀತಿ ಕೊಡ್ತೇವೆ? ಕೈ ಮುರ್ಕೊಂಡ್ರು, ಕಾಲು ಮುರ್ಕೊಂಡ್ರು, ಬಿದ್ರು, ಏನಾದ್ರೂ ಆದ್ರೂ ಕೂಡ 10 ಲಕ್ಷ ಬರುತ್ತೆ. ಅಥವಾ ಅವರಿಗೆ ಏನು ಅದು ಅನುಭವ ಏನು ಅಂತಂದ್ರೆ ಅವರಿಗೆ ಜೀವ ಹಾನಿ ಆದರೂ ಕೂಡ ಅವರ ಹಿಂದಿನವರಿಗೆ 10 ಲಕ್ಷ ರೂಪಾಯಿ, ಕುಟುಂಬಸ್ಥರಿಗೆ 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಅನ್ನ ಬರುತ್ತೆ. ಇದು ಮೊದಲನೇ ಹೆಜ್ಜೆಯನ್ನ ನಮ್ಮ ಒಂದು ಸಂಘಟನೆಯಿಂದ ಇಡ್ತಾ ಇದ್ದೀವಿ. ಯಾಕಂತ ಕೇಳಿದ್ರೆ ಪತ್ರಕರ್ತರು ಸುರಕ್ಷಿತವಾಗಿದ್ದರೆ ಎಲ್ಲವೂ ಸುರಕ್ಷಿತ, ಕುಟುಂಬ ಸುರಕ್ಷಿತ ಇರುತ್ತೆ, ಕಾಯಕ ಸುರಕ್ಷಿತ ಇರುತ್ತೆ, ಎಲ್ಲವೂ ಇರುತ್ತೆ. ಯಾಕಂದ್ರೆ ಕೆಲವು ಬಾರಿ ಯಾವಾಗ ಯಾವ ಸಂದರ್ಭದಲ್ಲಿ ಏನು ಹಾನಿ ಆಗುತ್ತೆ ಅಂತ ಗೊತ್ತಿಲ್ಲ. ಅದನ್ನ ಹೊಡೆದೊಡಿಸೋ ಕಾರಣಕ್ಕಾಗಿ ಈ ಒಂದು 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಅನ್ನು ತಂದಿದ್ದೇವೆ. ಇನ್ನು ಮೂರನೇ ವಿಚಾರ ಏನು ಅಂತಂದ್ರೆ ಈ ಬಿಸಿನೆಸ್ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನೋಡಿ, ಪತ್ರಕರ್ತರು 1000ಕ್ಕೆ ಕೈ ಚಾಚೋದು, 500ಕ್ಕೆ ಕೈ ಚಾಚೋದು, ಕೊಟ್ಟಿರ್ತಕ್ಕಂಥ ದುಡ್ಡು 100 ರೂಪಾಯಿ ಕೊಟ್ಟು ಕೂಡ ಕೈ ಚಾಚೋದು ಒಳ್ಳೆ ಲಕ್ಷಣ ಅಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಪ್ಪ ಅಂದ್ರೆ ನಮ್ಮ ಸಂಘದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದವರು ಅಥವಾ ಸದಸ್ಯರಾಗಿರ್ತಕ್ಕಂಥವ್ರಿಗೆ ಏನಪ್ಪಾ ಅಂತ ಕೇಳಿದ್ರೆ ಒಂದು ಬಿಸಿನೆಸ್ ಅಪರ್ಚುನಿಟಿಯನ್ನು ಕೊಡ್ತಾ ಇದ್ದೀವಿ. ಎಂತ ಬಿಸಿನೆಸ್ ಅಪರ್ಚುನಿಟಿ ಅಂತ ಕೇಳಿದ್ರೆ, ನಾವು ಈ ಒಂದು ಸಂಘದ ಅಡಿಯಲ್ಲಿ ಪ್ಯೂರ್ ಹಾರ್ಟ್ ಆರ್ಗ್ಯಾನಿಕ್ ಎನ್ನುವ ಒಂದು ಕಂಪನಿಯನ್ನು ತೆಗೆದಿದ್ದೀವಿ. ಈ ಕಂಪನಿಯಲ್ಲಿ ಆರ್ಗ್ಯಾನಿಕ್ ಪದಾರ್ಥಗಳು ಎಂತವು ಅಂತಂದ್ರೆ ಅಡುಗೆಗೆ ಬಳಸಿರ್ತಕ್ಕಂಥ ಎಣ್ಣೆ ಆಗಿರ್ಬೋದು ಅಥವಾ ನಿಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಆರ್ಗ್ಯಾನಿಕ್ ಪದಾರ್ಥಗಳನ್ನ ತಯಾರು ಮಾಡುವ ಮೂಲ ಉದ್ದೇಶವನ್ನು ಈ ಕಂಪನಿ ಹೊಂದಿದೆ. ನೋಡಿ, ಇದರಲ್ಲಿ 2 ಸ್ವಾರ್ಥಗಳಿದೆ. ಒಂದು, ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡ್ತಾ ಇದೆ ಸಂಘ. ಯಾಕೆ? ಎಷ್ಟೋ ರಿಸರ್ಚ್ ಗಳು ಹೇಳ್ತಾ ಇವೆ ಏನಪ್ಪಾ ಅಂತ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ? ಹಾರ್ಟ್ ಅಟ್ಯಾಕ್ ನೀವು ಮನೆಯಲ್ಲಿ ಬಳಸಿರ್ತಕ್ಕಂಥ ಅಡುಗೆ ಎಣ್ಣೆ, ಫಾರ್ಮ್ ಎಣ್ಣೆ, ಇದರಿಂದ ಹಾರ್ಟ್ ಅಟ್ಯಾಕ್ ಬರ್ತಾ ಇದ್ದಾವೆ. ಹಾಗಾಗಿ ಸಾರ್ವಜನಿಕರ ಆರೋಗ್ಯ ದೃಷ್ಟಿ, ನಿಮ್ಮ ಹೃದಯ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಈ ಕಂಪನಿಯನ್ನು ತೆಗೆದಿದ್ದೀವಿ. ಈಗಾಗಲೇ 2 ತರಹದ ಎಣ್ಣೆಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಒಂದು ಶೇಂಗಾ ಎಣ್ಣೆ, ಇನ್ನೊಂದು ಸನ್ಫ್ಲವರ್ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ. ಇದರ ಸಂಪೂರ್ಣವಾಗಿ ಪ್ಯೂರ್ ಆಗಿರ್ತಕ್ಕಂಥ ಎಣ್ಣೆಯನ್ನು ತೆಗಿತಾ ಇದ್ದೀವಿ. ಪೂರಾ ಸೆಟಪ್ ರೆಡಿ ಆಗಿದೆ, ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಇದರ ಅಡಿಯಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ಗಳನ್ನು ಕೊಡ್ತಾ ಇದ್ದೀವಿ. ತಾಲೂಕಾವಾರು ಡಿಸ್ಟ್ರಿಬ್ಯೂಟರ್, ಜಿಲ್ಲಾವಾರು ಡಿಸ್ಟ್ರಿಬ್ಯೂಟರ್, ಹೋಬಳಿವಾರು ಡಿಸ್ಟ್ರಿಬ್ಯೂಟರ್ ಮತ್ತೆ ಗ್ರಾಮೀಣವಾರು ಡಿಸ್ಟ್ರಿಬ್ಯೂಟರ್ಗಳನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಹೇಗೆ ಇಲ್ಲಿಯೂ ಕೂಡ ಪತ್ರಕರ್ತರಿಗೆ ಒಂದು ಸಹಾಯ ಮಾಡುವ ನಿಟ್ಟಿನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಉಚಿತವಾಗಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಗಳನ್ನ ನೀಡ್ತಾ ಇದ್ದೀವಿ. 1 ರೂಪಾಯಿ ತೆಗೆದುಕೊಡ್ತಾ ಇಲ್ಲ. ಇಲ್ಲಿ ನೀವು ಎಷ್ಟು ಪ್ರಾಡಕ್ಟ್ ಗಳನ್ನ ಮಾಡ್ತೀರಿ? ನಿಮ್ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ ಗಾಡಿಯಲ್ಲಿ ಹೋಗಿ ಯಾವ ಹೋಲ್ಸೇಲ್ ದಾರಗಳಿದ್ದಾರೆ ಅವ್ರ ಅಂಗಡಿಗೆ ಭೇಟಿ ಆಗಿ ಅವ್ರಿಗೆ ಒಂದು 8-10 ಮಂದಿ ನೀವು ಕಸ್ಟಮರ್ ಗಳನ್ನ ತಾಲೂಕದಲ್ಲಿ ಹಿಡ್ಕೊಂಡ್ರೆ ಆರ್ಡರ್ ಬಂದ್ರೆ ಆರ್ಡರ್ ತಗೊಳ್ರಿ ಫೋನ್ ಅಲ್ಲಿ, ಇಲ್ಲಿ ಬಸ್ಸಿಂದ ಇಟ್ಟು ಡೈರೆಕ್ಟ್ ಆಗಿ ಡೆಲಿವರಿ ಮಾಡ್ತಾರೆ. ಇದು ಒಂದು ಪತ್ರಕರ್ತರ ಆರ್ಥಿಕ ಸ್ಥಿತಿಯನ್ನ ಹೆಚ್ಚು ಮಾಡೋ ಕಾರಣಕ್ಕಾಗಿ ಈ ಒಂದು ಪ್ಲಾನ್ ಅನ್ನು ಮಾಡಿದ್ದೀವಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮೊದಲನೇದಾಗಿ ನಾವು ಅವಕಾಶ ಯಾರಿಗೆ ಕೊಡ್ತೀವಿ ಅಂದ್ರೆ ನಮ್ಮ ಪತ್ರಕರ್ತರಿಗೆ ಕೊಡ್ತೀವಿ. ಡಿಸ್ಟ್ರಿಬ್ಯೂಟರ್ ಬೇಕಾ? ನೀವೇನಾದ್ರೂ ಮಾಡೋ ಇಂಟ್ರೆಸ್ಟ್ ಅನ್ನ ಹೊಂದಿದ್ದೀರಾ? ತೆಗೆದುಕೊಳ್ಳಿ. ಯಾವ್ದೇ ದುಡ್ಡು ಕೊಡಬೇಡ್ರಿ, ನಮಗೆ ಡಿಸ್ಟ್ರಿಬ್ಯೂಟರ್ ದುಡ್ಡು ಕೊಡಬೇಡ್ರಿ. ಆರ್ಡರ್ ಅನ್ನ ಕಲೆಕ್ಟ್ ಮಾಡ್ಕೊಳ್ರಿ, ಬಿಲ್ ಹಾಕೊಡ್ರಿ, ಒಯ್ದು ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ರಿ, ನೀವು ತೊಂದರೆ ಇಲ್ಲ. ಅಲ್ಲಿಯೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಮಿಷನ್ ಅನ್ನ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದು ಪತ್ರಕರ್ತರನ್ನ ಸದೃಢನಾಗಿ ಮಾಡ್ತಿರ್ತಕ್ಕಂಥ ಇದು ಮೂಲ ಉದ್ದೇಶ. ಇಂತಹ ಮೂಲ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಸಂಘವನ್ನು ಹುಟ್ಟು ಹಾಕಿದ್ದೇವೆ. ಜೊತೆಗೆ ಕೇವಲ 2-3 ಬಿಸಿನೆಸ್ಗಳು ಇನ್ಸೂರೆನ್ಸ್ ಗಳಿಗೆ ಮಾತ್ರ ಸೀಮಿತ ನಾವಲ್ಲ. ಈ GST ಸುವಿಧಾ ಕೇಂದ್ರ ಮುಂದಿನ ದಿನಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಜನರಿಗೆ ನಾವು ರೀಚ್ ಆಗ್ತೀವಿ, ಸರ್ವಿಸ್ ಅನ್ನ ತೆಗೆದುಕೊಳ್ಳಲು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ರೆವೆನ್ಯೂ ಜನರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ನಮ್ಮ ರೆಂಟ್ ಆಗಿರ್ಬೋದು ಅಥವಾ ಇನ್ಸೂರೆನ್ಸ್ ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಲಸಗಳಿಗೆ ನಾವು ಬಳಸ್ತೀವಿ. ಇದಿಷ್ಟಕ್ಕೆ ಸೀಮಿತ ಆಗದೆ ಮುಂದಿನ ದಿನಗಳಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಏನಾದರೂ ಇನ್ವೆಸ್ಟ್ ಮಾಡ್ತಿರ್ತಕ್ಕಂಥ ಪ್ಲಾನ್ ಗಳನ್ನ ಏನಾದರೂ ಇದ್ರೆ ಅವುಗಳನ್ನು ಕೂಡ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ. ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಯಾವುದೇ ರೀತಿ ಧಕ್ಕೆ ಬರಬಾರದು. ಯಾರ ಹತ್ರ ಹೋಗಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಭಿಕ್ಷೆ ಬೆಳೆದಿರ್ತಕ್ಕಂಥ ಅನಿವಾರ್ಯತೆ ಬರಬಾರದು. ಇನ್ನು ಮೇಲಾಗಿ ಏನಾಗ್ತಿದೆ ರಾಜ್ಯದಲ್ಲಿ ಅಂತಂದ್ರೆ ಪತ್ರಕರ್ತರ ಸಂಘಗಳು ಹೇಗಾಗ್ತಿದೆ ಅಂದ್ರೆ ದೊಡ್ಡ ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡೋದು, ಜನರನ್ನ ಸೇರಿಸೋದು, ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸೋದು. ನಮ್ಮ ಸಂಘದ ಉದ್ದೇಶ ಅದಲ್ಲ. ಮೊದಲನೇದಾಗಿ ನಾವು ಸಿಕ್ಕ 10 ಲಕ್ಷ 20 ಲಕ್ಷ ಕೊಟ್ಟು ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಮೂಲ ಉದ್ದೇಶ ನಮ್ಗೆ ಇಲ್ಲವೇ ಇಲ್ಲ. ಕೇವಲ ಪತ್ರಕರ್ತರನ್ನ ಸದೃಢನಾಗಿ ಮಾಡ್ತಿರ್ತಕ್ಕಂಥ ಮೂಲ ಉದ್ದೇಶವನ್ನು ಮಾತ್ರ ಹೊಂದಿದ್ದೀವಿ. ರಾಜಕಾರಣಿಗಳ ಹತ್ರ ಹೋಗಿ 50 ಲಕ್ಷ 50,000 ಕೊಡ್ರಿ, 1 ಲಕ್ಷ ಕೊಡ್ರಿ, 2 ಲಕ್ಷ ಕೊಡ್ರಿ ನಾವು ಬೇಡಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಎಲ್ಲರ ಹಾಗೆ ನಮ್ಮನ್ನು ಕೂಡ ನೋಡ್ತಾರೆ. ಸೊ ಮತ್ತೊಬ್ಬರ ಮೇಲೆ ನಾವು ಅವಲಂಬನೆ ಆಗದೆ ನಮ್ಮನ್ನು ನಾವು ಸದೃಢನಾಗಿ ಮಾಡಿಕೊಳ್ಳುವ ಒಂದು ಮೂಲ ಉದ್ದೇಶ ಹೊಂದಿದ್ದೇವೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪರ್ಯಾಯ ರೀತಿಯಾಗಿ ದುಡ್ಡನ್ನು ಗಳಿಸೋದು ಹೇಗೆ
ಅನ್ನೋದನ್ನ ಏನ್ ಮಾಡ್ತೀವಿ, ಕಾರ್ಯಕ್ರಮಗಳ ಮೂಲಕ ಅವರನ್ನ ಯಾವಾಗಾದ್ರೂ 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಅವರನ್ನ ಕರೆಸಿ, ಎಕ್ಸ್ಪರ್ಟ್ ಕ್ಯಾಂಡಿಡೇಟ್ಗಳನ್ನ ಕರೆಸಿ, ಅಥವಾ AI ಟೆಕ್ನಾಲಜಿಯನ್ನ ಅವರಿಗೆ ಟ್ರೈನಿಂಗ್ ಕೊಡೋದ್ರ ಮೂಲಕ ನೋಡ್ರಿ, ಆನ್ಲೈನ್ ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡು ಗಳಿಸಬಹುದು. ಆದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ವಿಚಾರ ಮಾಡ್ತಿಲ್ಲ. ಸುಮ್ಮನೆ ರೆಡಿ ಆಗಿರ್ತಕ್ಕಂಥದ್ದು ಏನೋ ನಾವು ಪತ್ರಕರ್ತರಿದ್ದೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಲ್ಲ. ದುಡ್ಡು ಕೂಡ ಬೇಕಲ್ಲ. ಆ AI ಟೆಕ್ನಾಲಜಿಯಿಂದ ನೀವು ದುಡ್ಡನ್ನು ಯಾವ ರೀತಿ ಗಳಿಸಬಹುದು ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಕಲಿಸ್ತೇವೆ ಅನ್ನುವ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡುತ್ತೇವೆ. ಒಟ್ಟಾರೆಯಾಗಿ ಹೇಳೋದಿಷ್ಟೇ, ಈ ಸಂಘ ಸಾರ್ವಜನಿಕರ ಪರ, ಬಡವರ ಪರ, ದೀನದಲಿತರ ಪರ, ಜೊತೆಗೆ ಪತ್ರಕರ್ತರ ಬೆನ್ನೆಲುವಾಗಿ ನಿಲ್ಲುತ್ತೇವೆ. ಎಂತ ಪತ್ರಕರ್ತರ ಬೆನ್ನೆಲುವಾಗಿ ನಿಲ್ತೇವೆ ಅಂತಂದ್ರೆ, ನೀವು ಸಾರ್ವಜನಿಕರಿಗೆ ಬ್ಲಾಕ್ ಮೇಲ್ ಮಾಡಬಾರ್ದು, ನೀವು ಸಾರ್ವಜನಿಕರ ಹತ್ರ ಹೋಗಿ ಭಿಕ್ಷೆ ಬೇಡಬಾರ್ದು, ನೀವು ರಾಜಕಾರಣಿಗಳ ಹತ್ರ ಹೋಗಿ ಭಿಕ್ಷೆ ಬೇಡಬಾರ್ದು. ನಿಮ್ಮನ್ನ ನೀವು ಪತ್ರಕರ್ತರ ಸೋಗಿನಲ್ಲಿ ಹೋಗಿ ನಿಮ್ಮನ್ನ ನೀವು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ನೀವೇನೋ ಸ್ವಾರ್ಥ ಇಟ್ಟುಕೊಂಡು ನೀವು ಇಲ್ಲಿ ಬಂದ್ರೆ ನಮ್ಮ ಸಂಘಕ್ಕೆ ನಿಮಗೆ ಸ್ವಾಗತ ಇಲ್ಲ. ಇದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ನಮ್ಮ ಹತ್ರ 10 ಮಂದಿ ಇರ್ತಾರೋ, 50 ಮಂದಿ ಇರ್ತಾರೋ, 100 ಮಂದಿ ಬರ್ತಾರೋ, 1000 ಮಂದಿ ಬರ್ತಾರೋ ಗೊತ್ತಿಲ್ಲ. ನಮಗೆ ರಾಜ್ಯಾದ್ಯಂತ ಪಕ್ಷ ರಾಜಕಾರಣಿಗಳ ತರ ಏನಪ್ಪ ಅಂದ್ರೆ ಪಕ್ಷವನ್ನ ಸಂಘಟನೆ ಮಾಡೋದಲ್ಲ. ನಾವು ಇದ್ದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಏನ್ ಮಾಡಬಹುದು, ಏನ್ ಮಾಡಬಾರದು ಅನ್ನೋದನ್ನ ನಿರ್ಧಾರ ಮಾಡಬೇಕು ಅಂತ ನಾವು ಉದ್ದೇಶದಿಂದ ಹೊರಟಿದ್ದೇವೆ. ನೀವು ಕೂಡ ನಮ್ಮ ಜೊತೆಲಿ ಕೈ ಜೋಡಿಸಬಹುದು, ಒಳ್ಳೆ ರೀತಿಯಾಗಿ ದುಡ್ಡನ್ನು ಕೂಡ ಮುಂದಿನ ದಿನಗಳಲ್ಲಿ ಗಳಿಸಬಹುದು. ಈ ಒಂದು ಸಂಘವನ್ನು ಕೂಡ ಇಡೀ ರಾಜ್ಯಾದ್ಯಂತ ಎತ್ತರ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಮತ್ತೇನಾದ್ರು ಪ್ರಶ್ನೆಗಳಿದೆ ಕೇಳಬಹುದು. ಪ್ರಮುಖವಾಗಿ ಸಂಘದ ಉದ್ದೇಶ ಏನು ಸರ್? ಅದೇ ಹೇಳದ್ನಲ್ಲ ಸರ್, ನೋಡಿ, ಸಂಘಗಳು 100 ಇದಾವೆ ರಾಜ್ಯದಲ್ಲಿ, ಹೌದಾ? ಅದಕ್ಕೆ ಪರ್ಯಾಯವಾಗಿ ನಾವು ಸಂಘವನ್ನು ತೆಗೆದಿಲ್ಲ. ನಾನು ಹೇಳಿದೆ ನಿಮ್ಗೆ ಏನು, ಕಾಯಕ, ಸೇವೆ, ಸಂತೃಪ್ತಿ, ಈ 3ರಲ್ಲೇ ಸಾಕಷ್ಟು ವಿಷಯಗಳೇನಪ್ಪ ಅಂದ್ರೆ ಅಡಗಿರ್ತಕ್ಕಂಥದ್ದು. ಕಾಯಕ ನಿಷ್ಠೆಯಿಂದ ಮಾಡಬೇಕು, ಕಾಯಕದ ಜೊತೆ ಸೇವೆಯನ್ನ ಮಾಡಬೇಕು, ನಾವು ಸಂತೃಪ್ತಿಯನ್ನ ಹೊಂದಬೇಕು. ನಾವು ಸಿಕ್ಕಾಪಟ್ಟೆ ಜನರನ್ನ ಕರೆತಂದು ನಾವು ಮೆಂಬರ್ಶಿಪ್ ಮಾಡ್ಕೊತೀವಿ, ಸದಸ್ಯರನ್ನ ಮಾಡ್ಕೊತೀವಿ, ನಾವು ಸದೃಢರಾಗ್ತೀವಿ, ನಾವು ಆರ್ಥಿಕವಾಗಿ ಸದೃಢರಾಗ್ತೀವಿ ಅನ್ನೋದು ಏನೋ ಯಾವುದೇ ರೀತಿ ಮೂಲ ಉದ್ದೇಶ ಇಲ್ಲ. ನಾವು ಪ್ರತಿಯೊಬ್ಬ ಸದಸ್ಯನಿಗೆ ಅವರನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಬೇಕು ಅಂತ ಅನ್ನುವ ಮೂಲ ಉದ್ದೇಶ ಮಾತ್ರ ಇದೆ. ಈಗ ಬಹಳಷ್ಟು ಸಂಘಟನೆಗಳು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಆಗಿರ್ಬೋದು, ಜೀವ ವಿಮೆ ಆಗಿರ್ಬೋದು, ಮತ್ತೆ ಅವರಿಗೆ ಬೇರೆ ಬೇರೆ ರೀತಿಯೆಲ್ಲ ಸೌಲಭ್ಯಗಳು ಕೊಡುವಂತ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಅವರ ವಿರುದ್ಧನೇ ಹೇಳ್ತಾ ಇದ್ದೀರಾ, ಏನಪ್ಪ ಅಂದ್ರೆ ಅವ್ರನ್ನ ಆರ್ಥಿಕವಾಗಿ ಅವ್ರಿಗೆ ಸಬಲ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಆಗುವಂತ ವಿಚಾರನ ಇದು? 100% ಯಾಕಾಗಲ್ಲ ಅಂತ ಪ್ರಯತ್ನ ಮಾಡಿದ್ರೆ ಯಾಕಾಗಲ್ಲ? ನೀವು ಎಷ್ಟು ದಿನ ಸರ್ಕಾರದ ಬಾಗಿಲನ್ನ ಬಡಿತೀರಿ ಸರ್? ಈಗ ಎಷ್ಟು ವರ್ಷಗಳ ಕಾಲ ನಿರಂತರವಾಗಿ ಸರ್ಕಾರದ ಬಾಗಿಲನ್ನ ಬಡಿತಾನೆ ಇದ್ದಾರೆ. ಎಷ್ಟು ಬೆನಿಫಿಟ್ ಆಗಿದೆ ನಿಮಗೆ? ಯಾವ್ದಾದ್ರು ಇನ್ಸೂರೆನ್ಸ್ ಕಟ್ಟಿದಾರಾ? ಒಂದು ಅಟ್ ಲೀಸ್ಟ್ ಬಸ್ ಪಾಸ್ ಕೊಡಬೇಕು ಅಂತಂದ್ರೂ ಕೂಡ ನಾವು ಹೋಗಿ ಸ್ಟ್ರೈಕ್ ಕೂತ್ಕೋಬೇಕು ಪತ್ರಕರ್ತರಾಗಿರ್ತಕ್ಕಂಥವ್ರು. ನೀವು ಲೀಸ್ಟ್ ಆಗಿರ್ತಕ್ಕಂಥದ್ದು ಬದಲಾದ ಸನ್ನಿವೇಶದಲ್ಲಿ ಇಲ್ಲಿ ಡಿಜಿಟಲ್ ಪತ್ರಕರ್ತರು ಕೂಡ ಇದ್ದಾರೆ, ಪ್ರಿಂಟ್ ಮೀಡಿಯಾ ಪತ್ರಕರ್ತರು ಇದ್ದಾರೆ, ಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪತ್ರಕರ್ತರು ಇದ್ದಾರೆ. ಅದರಲ್ಲಿ ನೀವು ಏನಾದ್ರೂ ನೀತಿ ನಿಯಮಗಳನ್ನ ತರಬೇಕಲ್ವಾ? ಎಲ್ಲರನ್ನು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ಎಷ್ಟು ಜನ ಇರ್ತಾರೆ ಅಂತ ಬರೀ ಏನ್ ಪೂರ್ತಿ ಎಲ್ಲ ರಾಜ್ಯದ ಎಷ್ಟೊಂದು ಪತ್ರಕರ್ತರು ಇರ್ತಾರ? ಎಷ್ಟು ಡುಪ್ಲಿಕೇಟ್ಗಳಾಗ್ತವೆ ಅಲ್ಲ ಸ್ವಾಮಿ? ನೀವು ಇಡೀ ರಾಜ್ಯದಲ್ಲಿ ಏನ್ ಕೊಟ್ಟಿದ್ದೀರಿ? ಹೆಣ್ಣು ಮಕ್ಕಳಿಗೆ ನೀವು ಬಸ್ಸಲ್ಲಿ ತಿರುಗಾಡೋ ಅವಕಾಶವನ್ನು ಕೊಟ್ಟಿದ್ರಿ ಕೇವಲ ಆಧಾರ್ ಕಾರ್ಡ್ ಇಟ್ಕೊಂಡು. ನೀವು ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳಾಗಿರ್ಬೋದು ಅಥವಾ ವಿಪಕ್ಷ ಮಾಡಿರ್ತಕ್ಕಂಥ ಸಾಧನೆಗಳಾಗಿರ್ಬೋದು, ಪರ ವಿರೋಧಗಳನ್ನ ಸಾರ್ವಜನಿಕರಿಗೆ ತೋರಿಸ್ತೀವಿ. ಮತ್ತು ನಮ್ಮೊಂದು ಒಂದು ಬಸ್ ಪಾಸ್ ಕೊಡ್ತಿರ್ತಕ್ಕಂಥ ಯೋಗ್ಯತೆ ನಿಮಗಿಲ್ವಾ? ಬಹಳಷ್ಟು ಪತ್ರಕರ್ತರು ಇನ್ನೂ ಕೂಡ ಹಳೆ ಪತ್ರಕರ್ತರ ಏನೋ ಸಮಸ್ಯೆಗಳನ್ನು ನೋಡುತ್ತಿದ್ದಾರೆ. ಅವರಿಗೇನು ಒಂದು ಹಾನಿ ತೋರಿಸ್ತಾರೆ ಸರ್? ವೆರಿ ಸಿಂಪಲ್ ಸರ್, ವೆರಿ ಸಿಂಪಲ್. ಒಂದು ಕಾಯಕದ ಮೇಲೆ ನಿಷ್ಠೆ ಇಡಬೇಕು. ಮತ್ತೊಬ್ಬರನ್ನ ನೋಡಿ ಅವರಲ್ಲಿ ಎಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅವ್ರನ್ನ ಹಿಡಿಬೇಕು. ಒಪ್ಕೊಂಡೆ ಕಾಯಕ ನಿಷ್ಠೆ ಇಡಬೇಕು, ಒಪ್ಕೊಂಡೆ. ಬಟ್ ಅವರು ಹಳೆ ಪತ್ರಕರ್ತರು ಅವ್ರಿಗೆ ಇವಾಗಿನ ಸಿಚುವೇಶನ್ ಗೆ ಅಡ್ಜಸ್ಟ್ಮೆಂಟ್ ಆಗಕ್ಕೆ ಬಹಳ ಆ ವಿಷಯಕ್ಕೆ ಬರ್ತಾ ಇದೆ. ಇಲ್ಲ, ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಪತ್ರಿಕಾ ರಂಗದಲ್ಲಿ ಇರೋದು ಈಗ ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಟಿವಿ ಆಗಿರ್ಬೋದು, ಇದರಲ್ಲಿ ಸಾಕಷ್ಟು ಪಂಡಿತರು ಇದ್ದಾರೆ. ಬಟ್ ಅವರು ಏನಿದಾರಲ್ಲ ಅವರೆಲ್ಲ ಬರೀ ಪತ್ರಿಕೆ ಅಷ್ಟೇ ಹೊಂದಿಕೊಂಡಿದ್ದಾರೆ. ಅವ್ರ ಪತ್ರಿಕೆನೇ ತಮ್ಮ ಧರ್ಮ, ಪತ್ರಿಕಾ ಒಂದೇ ನಮ್ಮ ಮೂಲ ಧರ್ಮ ಅನ್ಕೊಂಡಿದ್ದಾರೆ. ಬಟ್ ಅವರಿಗೆ ಇವಾಗ ಸಿಚುವೇಶನ್ ಹೊಂದಾಣಿಕೆ ಆಗ್ತಾ ಇಲ್ಲ. ಅವ್ರಿಗೆ ಏನ್ ಮಾಡ್ತೀರಿ ನೀವು ಮುಂದಿನ ದಿನಗಳಲ್ಲಿ? ಈಗ ಒಂದ್ ವೇಳೆ ಅವ್ರ ಮೆಂಬರ್ಶಿಪ್ ಅಂತ ಕೊಡ್ರಪ್ಪ ಅಂದ್ರೆ ವೆರಿ ಸಿಂಪಲ್ ಸರ್. ಸರ್ಕಾರ ಬದಲಾದ ಸನ್ನಿವೇಶಗಳಲ್ಲಿ ಬದಲಾದ ರೀತಿಯಲ್ಲಿ ಕೆಲವು ರೂಲ್ಸ್ ಗಳನ್ನ ಚೇಂಜ್ ಮಾಡ್ತಾರೆ. ಅದಕ್ಕೆ ನೀವೆಲ್ಲರೂ ಹೊಂದ್ಕೊತಿರಲ್ವೋ? ಯಾಕೆ ಹೊಂದ್ಕೊತೀರಿ? ಸರ್ಕಾರ ಇದೆ. ಆದ್ರೆ ನಮ್ಮನ್ನ ನಾವು ಅಪ್ಡೇಟ್ ಯಾಕೆ ಮಾಡ್ಕೊಂತ ಇಲ್ಲ? ಅಪ್ಡೇಟ್ ಮಾಡ್ಕೋಬೇಕಲ್ವಾ? ನಾನು ಡಿಜಿಟಲ್ ಮಾಧ್ಯಮದ ಪತ್ರಕರ್ತರಿಂದ ಹಿಂಗೆ ಇರ್ಬೇಕಂತಲ್ಲ. ಅಥವಾ ನೀವು ಪ್ರಿಂಟ್ ಮೀಡಿಯಾದವರು ಇದ್ದೀರಿ, ಪ್ರಿಂಟ್ ಮೀಡಿಯಾದವರು ಕೂಡ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಹೇಗಾಗಬೇಕು? ನಾಲೆಜ್ ತಗೋಬೇಕು, ಟೆಕ್ನಾಲಜಿ ತಗೋಬೇಕು. ನೀವು ನಮಗೆ ಬರಲ್ಲ ಅನ್ನೋ ವಿಚಾರವನ್ನ ಮೊದಲು ತಲೆಯಾಗಿ ಬಿತ್ಕೊಂಡಿದ್ದೀರಿ. ಅದರಿಂದ ಹೊರಗೆ ಬರ್ಬೇಕು ಅಂತ ಇದೀವಿ. ಇಲ್ಲ,
ಈ ಹುಡುಗರು ಸಣ್ಣ ಹುಡುಗರೇನೋ ಔಟ್ ಆಫ್ ಸ್ಪೀಡ್ ಹೋಗ್ತೇವೆ ನಾವು, ಬಿಕಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಪರ್ಸನ್, ನಿಮ್ಮ ಹತ್ರ ನಾಲೆಜ್ ಇದೆ, ಆ ಕೆಪಾಸಿಟಿ ಇದೆ, ಬರವಣಿಗೆ ಇದೆ ಅಲ್ವಾ ಸ್ವಾಮಿ. ನೀವು ಜಸ್ಟ್ ಏನ್ ಮಾಡಬಹುದು, ನಿಮ್ಮ ದಾರಿಯನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಪ್ರಿಂಟ್ ಮೀಡಿಯಾ ಪತ್ರಿಕೆಯನ್ನು ಓದಿರ್ತಕ್ಕಂಥ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿದೆ. ಡಿಜಿಟಲ್ ಮಾಧ್ಯಮದಲ್ಲಿ ಮಾಡ್ತಿರ್ತಕ್ಕಂಥ ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ನೀವು ಮಾಡಬಹುದು. ನೀವು ಪೇಪರ್ ಹಾಕ್ತೀರಪ್ಪ ಅಂತ ಹೇಳಿದ್ರೆ ಡಿಜಿಟಲ್ ಅಲ್ಲಿ ನೀವು ಎಲ್ರಿಗೂ ಸಾವಿರಾರು ಜನರಿಗೆ ರೀಚ್ ಆಗ್ಬಹುದು. ಯಾಕೆ ರೀಚ್ ಆಗ್ತಾ ಇಲ್ಲ? ನಾನು ಹಿಂಗೆ ಇರ್ತೀನಿ ಅನ್ನೋದು ಮೊದಲು ಬಿಟ್ಟಾಗ, ನೀವು ಅಪ್ಡೇಟ್ ಆದಾಗ ನಿಮ್ಗೆ ಸಿಗಬೇಕಾಗಿರ್ತಕ್ಕಂಥ ಗೌರವವೂ ಸಿಗುತ್ತೆ, ಮತ್ತೆ ನೀವು ಆರ್ಥಿಕವಾಗಿ ಕೂಡ ಸುಧಾರಣೆ. ಈಗ ಪತ್ರಿಕೆಯಲ್ಲಿ ಕೆಲಸ ಮಾಡೋರು ಹೇಳ್ತಾ ಇದ್ದಾರೆ, ಡಿಜಿಟಲ್ ಮಾಧ್ಯಮ ಬಂದಾಗಿನಿಂದ ಸರಿಯಾದ ರೀತಿಯಲ್ಲಿ ಜನಗಳಿಗೆ ಒಂದು ನ್ಯೂಸ್ ತಲುಪ್ತಾ ಇಲ್ಲ, ವಾರ್ತೆಗಳು ತಲುಪ್ತಾ ಇಲ್ಲ. ಅದರಲ್ಲಿ 90% ಸುಳ್ಳು ಸುದ್ದಿಗಳನ್ನೇ ಹೇಳ್ತಾ ಇದ್ದಾರೆ. ಒಂದು ವ್ಯಕ್ತಿ ಪ್ರಚಾರ ಇರ್ಬೋದು, ಅಥವಾ ಒಂದು ಧರ್ಮದ ಪ್ರಚಾರ ಇರ್ಬೋದು, ಅಥವಾ ಒಂದು ಪೊಲಿಟಿಕಲ್ ಪಾರ್ಟಿ ಪರನೇ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ರೀತಿಯಾದಂತ ತಮ್ಮ ಸ್ವಧರ್ಮ ಬಿಟ್ಟುಕೊಂಡು ಎಲ್ಲ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಡಿಜಿಟಲ್ ಮಾಧ್ಯಮ ಬಂದಾಗಿನಿಂದ. ಈಗ ಬಹಳ ಕಾಮನ್ ಸೆನ್ಸ್ ತರ ಮಾತಾಡಬೇಕು. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕಂದ್ರೆ ನಾವು ನಮ್ಮ ಸಂವಿಧಾನದ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ. ವಾಕ್ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡ್ಬೋದು. ಆದ್ರೆ ನಾವೇನ್ ಮಾಡ್ಬೋದು ಅಂತ ಅವ್ರು ಹಾಗೆ ಮಾಡ್ತಿದ್ದಾರೆ, ಅವ್ರು ಹಾಗೆ ಮಾಡ್ತಿದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಗೆ ಅದು ಇಷ್ಟ ಇಲ್ಲ ತಾನೇ? ನೀವು ನಿಯತ್ತಾಗಿ ಸಿಸ್ಟಮೆಟಿಕ್ ಆಗಿ ನಿಮ್ಮ ದಾರಿಯಲ್ಲಿ ನೀವು ಹೋಗಿ. ಅದಕ್ಕೆ ಸರ್ಕಾರ ಇದೆ, ಇವತ್ತಿನ ನಾಳೆ ಏನಪ್ಪಾ ಅಂತ ಕೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳು ತರ್ತಾವೆ. ತಂದಾದ್ಮೇಲೆ ಅದ್ರ ಮೇಲೆ ಅವರು ನಿಯಂತ್ರಣವನ್ನ ಮಾಡ್ತಾರೆ. ನಾವು ನಿಯಂತ್ರಣ ಮಾಡಕ್ ಆಗಲ್ಲ. ಯಾವಾಗ ಒಬ್ಬ ವ್ಯಕ್ತಿ, ಸಾರ್ವಜನಿಕ ವ್ಯಕ್ತಿ ವಾಕ ಸ್ವಾತಂತ್ರ್ಯ ಇಟ್ಟುಕೊಂಡು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಒಬ್ಬ ಸರ್ಕಾರಕ್ಕೆ ಬೈಬಹುದು ಅಂತಂದ್ರೆ ಈಗಲೂ ಕೂಡ ಮಾಡಬಹುದು, ಹೌದಾ? ಆದ್ರೆ ಇದನ್ನ ಹೇಳ್ಬೋದು, ಪತ್ರಕರ್ತರ ಸೋಗಿನಲ್ಲಿ ಬಂದು ಲೂಟಿ ಮಾಡ್ತಿರ್ತಕ್ಕಂಥವರನ್ನ ಕಡಿವಾಣ ಹಾಕಬೇಕಿದೆ. ಯಾಕೆ ಕಡಿವಾಣ ಹಾಕಬೇಕಿದೆ ಅಂತಂದ್ರೆ, ಒರಿಜಿನಲ್ ಆಗಿರ್ತಕ್ಕಂಥ ಪತ್ರಕರ್ತರು ಇವತ್ತು ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಸ್ವಾಭಿಮಾನಿಗಳಿದ್ದಾರೆ, ಯಾರ ತರ ಕೈ ಚಾಚಂಗಿಲ್ಲ. ಇವ್ರು ಅವ್ರ ಹೆಸರಿನೊಳಗೆ ಬಂದು 1,000, 2,000, 3,000, 5,000, 10,000 ತೆಗೆದುಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಯಾರಿಗೆ ಗೊತ್ತು ಕೂಡ ಆಗೋದಿಲ್ಲ. ಅಂತವರನ್ನ ಮಟ್ಟ ಹಾಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಈಗ ನೀವು ಹೇಳ್ತಾ ಇದ್ರೆ ಕೈ ಚಾಚಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಂಪಾದಕರೇ ಅವರು ಒಂದು ವ್ಯಕ್ತಿ ಮತ್ತೆ ಒಂದು ಪಕ್ಷದ ಜೊತೆ ಅಟ್ಯಾಚ್ಮೆಂಟ್ ಆದಾಗ ಆ ಪತ್ರಿಕಾದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಅಥವಾ ವರದಿಗಾರ ಇರ್ಬೋದು, ಅಡ್ಜಸ್ಟ್ಮೆಂಟ್ ಆಗ್ಲೇಬೇಕಲ್ಲ. ಎರಡೇ ಮಾಡಬಹುದು. ನೀವು ಸಂಪಾದಕರ ವಿಚಾರಗಳನ್ನ ಒಪ್ಪುವರಾದ್ರೆ ಅವ್ರ ಜೊತೆ ಹೋಗ್ಬೇಕು, ಅಥವಾ ಸಂಪಾದಕರ ವಿಚಾರಗಳನ್ನ ಒಪ್ಪಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ ಬಿಟ್ಟು ಬೇರೆಯವ್ರ ಹತ್ರ ಹೋಗ್ಬೇಕು, ಅಥವಾ ನಿಮ್ದೇ ಆಗಿರ್ತಕ್ಕಂಥದ್ದು ಏನಾದ್ರು ಒಂದು ಕ್ರಿಯೇಟ್ ಮಾಡ್ಬೇಕು. ಇದಕ್ಕೆ ಬಿಟ್ರೆ ಬೇರೆ ದಾರಿ ಸದ್ಯಕ್ಕಿಲ್ಲ. ಡಿಜಿಟಲ್ ಮಾಧ್ಯಮ ಬಂದಾಗಿನಿಂದ ಇಡೀ ಸಮಾಜನೇ ಒಂದು ದಾರಿ ತಪ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನಾಗ್ತದೆ? ಯಾವ ರೀತಿ ತಪ್ತಾ ಇದೆ ಸರ್ ಹೇಳಿ? ತಪ್ತಾ ಇದೆ, ಯಾವ ರೀತಿ ತಪ್ತಾ ಇದೆ? ಯಾವುದೋ ಒಂದು ವಿಷಯ ಇರಬಹುದು, ಇಲ್ಲಿ ಅಪಪ್ರಚಾರನೇ ಬಹಳ ಆಗ್ತಾ ಇದೆ. ಕೇಳಿ, ಪತ್ರಿಕೆಗಳು ಇದ್ದ ಸಂದರ್ಭದಲ್ಲಿಯೂ ಕೂಡ ಸಾಧಕ ಬಾಧಕಗಳು ಇದ್ದಿರ್ತಕ್ಕಂಥದ್ದು. ಸಾಧಕ ಬಾಧಕಗಳಂದ್ರೆ ಕೆಲವೊಬ್ಬರು ರಾಜಕೀಯ ಕಾರ್ಯಗಳ ಪರ ಮಾಡಿದ್ರೆ ಕೆಲವರು ವಿರೋಧವನ್ನು ಮಾಡ್ತಾರೆ. ಅವರವರ ದೃಷ್ಟಿಯಲ್ಲಿ ಇದ್ದುಕೊಂಡು ಮಾಡ್ತಾರೆ, ಕೆಲವರು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡು ಮಾಡ್ತಾರೆ. ಆಗ ಯಾವಾಗ ಅಪ್ಡೇಟ್ ಆಗ್ತೀವಿ ಆ ಸಂದರ್ಭದಲ್ಲಿ ಆ ಸಾಧಕ ಬಾಧಕಗಳು ಇರ್ತವೆ. ಅದರಿಂದ ಸ್ವಲ್ಪ ದೂರ ಇರುವ ಪ್ರಯತ್ನವನ್ನ ಮಾಡಬೇಕು. ಈಗ ಟೆಕ್ನಾಲಜಿ ಎಷ್ಟೊಂದು ಸ್ಪೀಡ್ ಇದೆ. ನಾವು ಪತ್ರಿಕೆಯಲ್ಲಿ ಹಾಕೋಕ್ಕಿಂತ ಮುಂಚೆನೆ ಸೋಷಿಯಲ್ ಮೀಡಿಯಾದಲ್ಲಿ 5 ನಿಮಿಷದಲ್ಲಿ ಬಂದಿರುತ್ತೆ. ಅಲ್ಲಿ ಸಾವಿರಾರು ಜನ ನೋಡ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ. ನಿಮ್ ಪೇಪರ್ನ ಬಂದು ನೋಡೋದಕ್ಕೆ ಅಷ್ಟು ಟೈಮ್ ಇಲ್ಲ ಯಾರಿಗೂ. ಅದಕ್ಕೆ ನಾವೇನ್ ಮಾಡ್ಬೇಕು? ನಮ್ಮ ಪೇಪರ್ನ ಡಿಜಿಟಲೀಕರಣ ಮಾಡಬೇಕು. ಈಗ ನೀವು ಹೇಳ್ತಾ ಇದ್ರೆ ಪತ್ರಿಕೆಯಲ್ಲಿ ಸಾಧಕ ಬಾಧಕಗಳು ಬಹಳಷ್ಟು ಇರ್ತಾವೆ ಅಂತ ಹೇಳ್ತಾರೆ. ಬಟ್ ಪತ್ರಿಕಾದಲ್ಲಿ ಹೆಂಗಿದೆಪ್ಪ ಅಂದ್ರೆ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇರುತ್ತೆ. ಒಂದು ಯಾವನಾದ್ರೂ ಒಂದು ವರದಿ ಬಂದ್ರೆ ಅದರ ಒಂದು ಮೂಲ ಅದು ಆಗಿದೆ ಸತ್ಯತೆ ಎಲ್ಲ ತಿಳ್ಕೊಂಡು ಅದರ ಬಗ್ಗೆ ಚರ್ಚೆ, ಪರ ವಿರೋಧ ಎಲ್ಲ ತಿಳ್ಕೊಂಡು ಅವಾಗ ಪತ್ರಿಕೆಯಲ್ಲಿ ಆ ಒಂದು ಪ್ರಕರಣದ ವಿರುದ್ಧ ಹೋರಾಡ್ತಾ ಇದ್ರು ಅವಾಗಿನ ಪತ್ರಿಕೆ ವರದಿಗಾರರು. ಬಟ್ ಇವಾಗಿಲ್ಲ. ಅದರಲ್ಲಿ ವಿಶೇಷವಾಗಿ ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಟಿವಿಗಳಾಗಿರ್ಬೋದು, ಆ ರೀತಿ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ರು. ನೋಡಿ ಸರ್, ಆ ರೀತಿ ಇನ್ವೆಸ್ಟಿಗೇಷನ್ ಟೀಮ್ ನಿಮ್ಮ ಹತ್ರ ಇದೆನಾ? ಡಿಜಿಟಲ್ ಮಾಧ್ಯಮದಲ್ಲಿ ಆಗಿರ್ಬೋದು ಅಥವಾ ಬೇರೆ ಮಾಧ್ಯಮದಲ್ಲಿ? ನಾನು ಕೇಳ್ತೀನಿ ನಿಮ್ಗೆ, ಯಾವಾಗ ಇನ್ವೆಸ್ಟಿಗೇಷನ್ ಇತ್ತು? ನೀವು ಏನಾದ್ರು ಇನ್ವೆಸ್ಟಿಗೇಷನ್ ಇರಬೇಕು ಅಂತ ಏನಾದ್ರು ರೂಲ್ಸ್ ಮಾಡಿದ್ದೀರಾ ಸರ್ಕಾರದವರು? ನಮ್ಮನ್ನ ಅಥವಾ ಈ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ನಿಯಮಗಳನ್ನ ಮಾಡಿದ್ದೀರಾ? ಇಲ್ಲ ತಾನೆ? ಸರ್ಕಾರ ಮಾಡಬೇಕಂತೇನಿಲ್ಲ. ಸ್ವಾಭಿಮಾನ, ಸತ್ಯ, ಕಾಯಕ ಅಂತ ಇರುತ್ತಲ್ಲ, ಕಾಯಕ ಸ್ವಾಭಿಮಾನನೇ ಇರ್ಬೇಕು. ಹೌದಾ? ಒಂದು ವ್ಯಕ್ತಿ ವಿರುದ್ಧ ನಾವು ಹೋರಾಡ್ತಾ ಇದ್ದೇವಪ್ಪ ಅಂದ್ರೆ ಆ ವ್ಯಕ್ತಿ ಬಗ್ಗೆ ಪರ ವಿರೋಧ ತಿಳ್ಕೊಬೇಕಲ್ಲ ನಾವು. ಈಗ 10 ಜನ ಇರ್ತಾರೆ, 10 ಜನರಲ್ಲಿ ಒಂದು 2-3 ಜನ ಕೆಟ್ಟ ವಿಚಾರಗಳನ್ನ ಹೊಂದಿರ್ತಾರೆ. ಅದರಿಂದ ಸಂಪೂರ್ಣವಾಗಿ ನೀವು ಸಮುದಾಯಕ್ಕೆ ನೀವು ಪುನಃ ಪತ್ರಕರ್ತರೇ ಖರಾಬಿದ್ದೀರಿ ಅಂತ ಹೇಳಕ್ಕಾಗಲಿಲ್ಲ. ನಾನು ಹೇಳಿದೆ, ಪತ್ರಕರ್ತರು ಸ್ವಾಭಿಮಾನಿ ಹೋರಾಟಗಾರ. ಸರ್ಕಾರದಿಂದ ಹೋರಾಟ ಮಾಡಲಿಕ್ಕೆ ಸಮಯ ಇಲ್ಲ. ಸುದ್ದಿ ಮಾಡಬೇಕು, ಸಮಸ್ಯೆಗಳನ್ನ ಎತ್ತಿ ತೋರಿಸಬೇಕು, ಪರಿಹಾರವನ್ನ ಕೊಡಬೇಕು. ಇದು ನಿಷ್ಠೆ, ಇದು ಪತ್ರಕರ್ತರ ನಿಷ್ಠೆ. ಆದ್ರೆ ಇರ್ತಕ್ಕಂಥ ಸಾಮೂಹಿಕ ಸಮಸ್ಯೆಗಳಿದಾವಲ್ಲ, ಇದನ್ನ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ಸರ್ಕಾರ ನೋಡ್ತಾ ಇದೆ, ಅಬ್ಸರ್ವೇಷನ್ ಮಾಡ್ತಾ ಇದೆ. ಅವ್ರು ಏನ್ ಮಾಡ್ತಾ ಇದಾರೆ ಸರ್ಕಾರಕ್ಕೆ ನೇರವಾಗಿ ನಾವು ಪ್ರಶ್ನೆ ಕೇಳಬೇಕು. ಈಗ ನೀವೇ ಹೇಳಿದ್ರಿ, ಒಬ್ಬ ಪತ್ರಕರ್ತ ತಪ್ಪು ಮಾಡಿದಾನಪ್ಪ ಅಂದ್ರೆ ಇಡೀ ಒಂದು ಸಮುದಾಯಕ್ಕೆ ನಾವು ಬ್ಲೇಮ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ.
ಅದೇ ರೀತಿ ಡಿಜಿಟಲ್ ಮಾಧ್ಯಮದಲ್ಲಿ ಇತ್ತೀಚೆಗೆ ಒಂದು ಪ್ರಕರಣ ಬಂತು, ಯಾವ್ದಪ್ಪ ಧರ್ಮಸ್ಥಳ ಪ್ರಕರಣ. ಒಬ್ಬ ಡಿಜಿಟಲ್ ಮಾಧ್ಯಮ ಒಬ್ಬ ಯೂಟ್ಯೂಬರ್ ಸುಮ್ಮನೆ ಸುಮ್ಮನೆ ಏನಾದ್ರು ವಿಷಯಗಳು ಹಾಡ, ಅವನಿಗೆ ಯಾವುದೇ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಧರ್ಮಸ್ಥಳದ ಬಗ್ಗೆ ಮಾಹಿತಿ ಇಲ್ಲ, ಅಥವಾ ಇರುವಂತ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಇಲ್ಲ, ಏನಿಲ್ಲ. ಅವನು ಸಾಲ ಸ್ವಲ್ಪ ಹೇಳ್ಬಿಡ್ತಾನೆ, ಇಡೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಹೊಡೆದಾಕ್ಬಿಡಿ ಅಂತ ಹೇಳ್ತಾನೆ. ಅಂದ್ರೆ ಇದೊಂದು ಧರ್ಮದ ಅಪಪ್ರಚಾರನ ಅಥವಾ ಒಂದು ವ್ಯಕ್ತಿ ಅಪಪ್ರಚಾರನ ಅಥವಾ ನೀವು ಇಡೀ ಸಮಾಜದ ಒಂದು ದಾರಿನೇ ಒಂದು ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸರ್, ಮೊದಲನೇದಾಗಿ ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತೀವಿ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರಬೇಕು. ಎರಡನೇ ವಿಚಾರ, ಏನು ಅವ್ರು ಆ ತರ ಏನು ಮಾತಾಡಿದಾರ ಅವ್ನು ಪತ್ರಕರ್ತನಲ್ಲ. ಮೊದಲನೇದಾಗಿ ಆತ ಪತ್ರಕರ್ತ ಅಲ್ಲ, ಯೂಟ್ಯೂಬ್ ಚಾನಲ್ ತೆಗೆದುಕೊಂಡಿದ್ದಾನೆ, ತಂದೆ ಪರ್ಟಿಕ್ಯುಲರ್ ಇರ್ತಕ್ಕಂಥ ಡಿಸೈನ್ ಗಳನ್ನ ಮಾಡ್ಕೊಂಡು ಸಾರ್ವಜನಿಕರಿಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ದಾನೆ. ಮೊದಲನೇದಾಗಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಆದರೂ ಕೂಡ ನಾವು ಅದನ್ನ ಒಂದು ವೇಳೆ ನಮ್ಗೆ ತಪ್ಪಿಸ್ತು ಅಥವಾ ನಮ್ಮ ವಿಚಾರಕ್ಕೆ ಅಥವಾ ಇದು 100% ಕನ್ಫರ್ಮ್ ಹಿಂಗಿಲ್ಲ ಅಂತ ಹೇಳಿದಾಗ ವಿಚಾರಗಳನ್ನ ಇಟ್ಕೊಂಡು ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಅವ್ರ ವಿರುದ್ಧ ನಾವು ಮಾತಾಡ್ಲಿಕ್ಕೆ ಅವಕಾಶ ಇದೆ. ಈಗ ಅವರು ಏನ್ ಹೇಳ್ತಾರಲ್ಲ, ಯಾರೊಬ್ಬ ಯೂಟ್ಯೂಬರ್ ಮಾಡಿದಾನಲ್ಲ ಸಮೀರ್ MD ಅಂತ ಹೇಳಿ, ಅವನು ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಆ ಒಂದು ಪ್ರಕರಣ ಆದಾಗಿನಿಂದ ಇಡೀ ಡಿಜಿಟಲ್ ಮಾಧ್ಯಮದ ಮೇಲೆನೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಕೊಡುವಂತ ಸುದ್ದಿಗಳು ಸತ್ಯದಿಂದ ಕೂಡಿದೆವಾ, ಅದಕ್ಕೆ ಏನಾದ್ರೂ ಒಂದು ಎವಿಡೆನ್ಸ್ ಇದೆಯಾ, ಸಾಕ್ಷಿಗಳಿದೆಯಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ ಆತ ಮಾಧ್ಯಮ ಅಲ್ಲ ಅಂತ ಹೇಳ್ತಿದ್ದೆ ನಾನು. ಯೂಟ್ಯೂಬರ್ಸ್ ಅಲ್ಲ, ಇದು ಹೇಳ್ತಿದ್ರಿ ಒಪ್ಕೊಂಡೆ, ಮಾಧ್ಯಮ ಇಲ್ಲ ಅಂತ ಹೇಳ್ತಿದ್ರು. ಜನಗಳಿಗೆ ಯಾವ ರೀತಿ ಹೇಳ್ತೀರಿ? ಒಂದೇದಾಗಿ ಡಿಜಿಟಲ್ ಮಾಧ್ಯಮದ ನಾವು ಒಂದು ಡಿಜಿಟಲ್ ಮಾಧ್ಯಮ ಅಂತ ಹೇಳ್ಬೇಕಲ್ಲ. ಈಗ ಹಾಗಿದ್ರೆ ಸ್ಟೇಟ್ ಚಾನಲ್ಗಳು ಕೂಡ ಡಿಜಿಟಲ್ ಮಾಧ್ಯಮದಲ್ಲಿ ಇದ್ದಾರೆ. ಯಾಕೆ ಅವ್ರು ಡಿಜಿಟಲ್ ಅಲ್ವಾ? ಅವ್ರು ಡಿಜಿಟಲ್ ತಾನೇ. ಎಲ್ಲರೂ ಕೂಡ ಸ್ಟೇಟ್ ಟಿವಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಎಲ್ಲಿ ಬಂದಿದ್ದಾರೆ, ಡಿಜಿಟಲ್ ಯೂಟ್ಯೂಬ್ ಅಲ್ಲಿ ಬಂದಿದ್ದಾರೆ, ಫೇಸ್ಬುಕ್ ಅಲ್ಲಿ ಬಂದಿದ್ದಾರೆ. ಅವ್ರು ಹಿಂಗ್ ಹೇಳ್ಬೇಕಲ್ಲ, ನಾವು ಡಿಜಿಟಲ್ ಅಲ್ಲ ಅಂತ ಹೇಳ್ಬೇಕಲ್ಲ. ಹೆಂಗ್ ಹೇಳ್ತಾರೆ ಅವ್ರು? ಇವಾಗ ಟಿವಿಗಳು ಎಷ್ಟೋ ಸುದ್ದಿಗಳು, ಟಿವಿ ಚಾನಲ್ಗಳು ಬಂದ್ ಆಗ್ತಾ ಇವೆ, ಎಲ್ಲರೂ ಕೂಡ ಡಿಜಿಟಲ್ ಅಲ್ಲೇ ಇದ್ದಾರೆ. ಆದ್ರೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕರೆಕ್ಟ್ ಇದೆ, ಆದ್ರೆ ಇಂತಹ ಸುಳ್ಳು ಪ್ರಕರಣಗಳನ್ನ ತೋರಿಸುವ ಪ್ರಕರಣ ದಾಖಲಿಸಬೇಕು. ಅಥವಾ ನಿಮ್ಮ ಹತ್ರ ಎವಿಡೆನ್ಸ್ ಇಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸಲೇಬೇಕು. ವೆರಿ ಸಿಂಪಲ್. ನೀವೊಂದು ಸುದ್ದಿ ಮಾಡ್ತೀರಿ, ಅಥವಾ ನೀವು ಡಿಜಿಟಲ್ ಅವರೇ ಆಗಿರ್ಬೋದು, ಅಥವಾ ಈ ಸಂದರ್ಭದಲ್ಲಿ ಯಾವ ನಿಮ್ಮ ಹತ್ರ ಎವಿಡೆನ್ಸ್ ಬೇಕೋ ಬೇಡವೋ? ಎವಿಡೆನ್ಸ್ ಇಲ್ಲ ಅಂತಂದ್ರೆ ಸಾರ್ವಜನಿಕವಾಗಿ ಅಥವಾ ಒಂದು ಸಮೂಹದ ಮೇಲೆ, ಒಂದು ಗ್ರೂಪ್ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಲಿಗೇಷನ್ ಮಾಡೋದಕ್ಕೆ ನಿಮ್ಗೆ ಅರ್ಹತೆ ಇಲ್ಲವೇ ಇಲ್ಲ. ಅದು ಕೂಡ ನೀವು ಮಾಡ್ತೀರಿ ಅಂತಂದ್ರೆ ಒಂದು ನೀವು ಸರ್ಕಾರಕ್ಕೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, SITಗೆ ನೀವು ಏನ್ ತೋರಿಸಬೇಕು? ಎವಿಡೆನ್ಸ್ ತೋರಿಸಬೇಕು. ಎವಿಡೆನ್ಸ್ ಇಲ್ಲ ಅಂದ್ರೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಬೇಕಷ್ಟೇ. ಈಗ ಒಂದು ಪ್ರಚಲಿತ ಘಟನೆಗಳು ಯಾವ ರೀತಿ ಆಗಿದೆಯಪ್ಪ ಅಂದ್ರೆ, ಒಂದು ಯಾವುದೋ ಒಂದು ID ಕಾರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಒಂದು ಉದ್ಯಮ ಸರ್ಟಿಫಿಕೇಟ್ ಮಾಡ್ಕೊಳ್ಳೋದು, ಒಂದು ಮೊಬೈಲ್ ಇಟ್ಕೊಳ್ಳೋದು, ಎಡಿಟಿಂಗ್ ಒಂದು ಪೋಸ್ಟ್ ಮಾಡ್ಕೊಳ್ಳೋದು, ಮಾಡ್ಕೊಂಡು ಒಂದು ನ್ಯೂಸ್ ಚಾನಲ್ ರೆಡಿ ಮಾಡ್ಬಿಡೋದು. ಅವರಿಗೆ ಅದ್ರ ಬಗ್ಗೆ ಯಾವ ರೀತಿ ಒಂದು ನ್ಯೂಸ್ ಕೊಡಬೇಕು, ಯಾವ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಯಾವುದೇ ಮಾಹಿತಿ ಇಲ್ಲ. ಎಲ್ಲೋ ಒಂದು 100ರಲ್ಲಿ ಒಂದು 40 ಜನಗಳು ಆ ರೀತಿ ಕಾಂಟೆಂಟ್, ಒಳ್ಳೆ ರೀತಿಯಿಂದ ಕಾಂಟೆಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಜನಗಳಿಗೆ ಒಂದು ಉತ್ತಮವಾದಂತ ಸಂದೇಶಗಳಿರ್ಬೋದು, ಅಥವಾ ಒಂದು ನ್ಯೂಸ್ಗಳಾಗಿರ್ಬೋದು, ಅಥವಾ ಒಂದು ವರದಿಗಳು ಕೊಡ್ತಾ ಇದ್ದಾರೆ. ಅದರಲ್ಲಿ 60 ಜನಗಳು ಬರೀ ಸುಮ್ಮನೆ ಒಂದು ದುಡ್ಡಿಗೋಸ್ಕರ ಒಂದು 100, 200, 500 ರೂಪಾಯಿ ಏನೋ ಸಿಗುತ್ತಪ್ಪ, ಒಂದು ಸಂಘಟನೆಯಿಂದ ಆಗಿರ್ಬೋದು, ವ್ಯಕ್ತಿಯಿಂದ ಆಗಿರ್ಬೋದು, ಯಾರಿಂದ ಸಿಗುತ್ತಪ್ಪ ಅಂತ ಆ ಒಂದು ಇದರಲ್ಲಿ ವ್ಯೂಸ್ ಇದರಲ್ಲೇ ಭಾಷಣ ಹೋಗ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತೇನೆ ನೋಡ್ರಿ, ಡಿಜಿಟಲ್ ಮಾಧ್ಯಮ ಬಂದಾದ ಮೇಲೆ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಸಮಾಜಕ್ಕೆ ಅಥವಾ ನಮ್ಮ ಬೆಳವಣಿಗೆಯಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಗಿದೆನಾ ಇಲ್ವಾ ಅಂತ ಅನ್ನೋದಕ್ಕೆ ಉತ್ತರ ಕೊಡ್ತೀನಿ. ಆಗಿದೆನಾ ಇಲ್ವಾ? ಆಗಿದೆ. ಹೌದಾ? ಆಗಿದೆ ಅಂದ್ರೆ ಆಗಿದೆ ಅಲ್ಲ, ನಮಗೂ ಕೂಡ ಆಗಿದೆ. ಯಾರ್ಯಾರು ಪರಿಪೂರ್ಣವಾಗಿ ಬಳಸೋ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅವ್ರು ಯಾವ ಜಾಗದಲ್ಲಿ ಇರಬೇಕಾಗಿತ್ತು ಮುಂದೆ ಹೋಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅದನ್ನ ಕೆಟ್ಟ ದಾರಿಯಲ್ಲೇ ಬಳಸ್ಕೊಳ್ತಿರ್ತಕ್ಕಂಥವ್ರಿಗೆ ಏನ್ ಮಾಡಬೇಕು ಅಂತಂದ್ರೆ, ಕಡಿವಾಣ ಹಾಕಬೇಕು ಅಂತಂದ್ರೆ ಸರ್ಕಾರನೇ ಬರಬೇಕು. ಸರ್ಕಾರ ರೂಲ್ಸ್ ಮಾಡ್ಬೇಕಾಗುತ್ತೆ. ಯಾಕಂತ ಕೇಳಿದ್ರೆ ಮನಸ್ಸಿಗೆ ಬಂದವ್ರು ಬರ್ತಾರೆ. ಟಿವಿ ನೋಡಿ, ಚಾನಲ್ ತೆಗಿಲಿಕ್ಕೆ ತಪ್ಪಿಲ್ಲ, ನಿಮ್ಗೆ ಅವಕಾಶಗಳು ಇದಾವೆ. ಡಿಜಿಟಲ್ ಮಾಧ್ಯಮದಲ್ಲಿ ನೀವು ಯೂಟ್ಯೂಬ್ ಚಾನಲ್ ತೆಗೀರಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದನ್ನ ಬಳಕೆ ಮಾಡ್ತಿರ್ತಕ್ಕಂಥ ದಾರಿ ಇದೆಯಲ್ಲ, ಅದನ್ನ ಕೆಲವು ನೀತಿ ನಿಯಮಗಳನ್ನ ಸರ್ಕಾರ ಕೊಡಬೇಕು. ಇದನ್ನ ಹಿಂಗೆ ಬಳಸಬೇಕು, ಈ ಡಾಕ್ಯುಮೆಂಟ್ಸ್ ಗಳನ್ನ ರಿಜಿಸ್ಟ್ರೇಷನ್ ಮಾಡಿಸಬೇಕು, ನೀವು ಸುದ್ದಿ ಮಾಡ್ಬೇಕಿದ್ರೆ ಏನೆಲ್ಲ ಪಾಲನೆ ಮಾಡಬೇಕು ಅನ್ನೋದು ಸರ್ಕಾರ ಹೇಳಬೇಕು ಇವರಿಗೆ. ಅವಾಗ ಇವರು ಪಾಲನೆ ಮಾಡ್ತಾರೆ. ಇವ್ರನ್ನ ಸುಮ್ಮನೆ ಓಪನ್ ಆಗಿ ಬಿಟ್ಬಿಟ್ರೆ ಮನಸ್ಸಿಗೆ ಬಂದಂಗೆ ಬರೀತಾರೆ. ಇವತ್ತು ಕಾಂಗ್ರೆಸ್ ಬಗ್ಗೆ ಚೆನ್ನಾಗಿ ಬರೀತಾರೆ, ನಾಳೆ ಬಿಜೆಪಿ ಬಗ್ಗೆ ಚೆನ್ನಾಗಿ ಬರೀತಾರೆ. ದುಡ್ಡು ಯಾರು ಕೊಡ್ತಾರೆ ಅವ್ರ ಬಗ್ಗೆ, ಅವ್ರ ಪರವಾಗಿ ಮಾಡ್ತಿರ್ತಕ್ಕಂಥ ಚಾನಲ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದಾವೆ. ಏನು ಮಾಡಕ್ ಆಗಲ್ಲ. ಯಾಕೆ ನೀನು ಮಾಡಕ್ಕಾಗಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀತಿ ನಿಯಮಗಳು ನೀವು ಮಾಡಿಲ್ಲ ಅಂತ. ಇದರಲ್ಲಿ ಸರ್ಕಾರ ತಪ್ಪು ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಕೂಡ ಇದರಲ್ಲಿ ಸರ್ಕಾರದ ತಪ್ಪು ಯಾಕೆ ಅಂತ ಹೇಳ್ತೀನಿ. ಒಂದು ಇಂಪ್ರೂವ್ಮೆಂಟ್ ಆದ್ಮೇಲೆ, ಡಿಜಿಟಲ್ ಮಾಧ್ಯಮ ಬಂದ್ ಆದ್ಮೇಲೆ ಕೆಲವು ನೀತಿ ನಿಯಮಗಳನ್ನ ಮಾಡೇ ಮಾಡ್ತೀರಲ್ಲ. ನೀವು ಬಸ್ ಅಲ್ಲಿ ಹೋಗ್ಬೇಕಿದ್ರೆ ಹೆಣ್ಮಕ್ಳು ಒಂದ್ ವೇಳೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿಲ್ಲ ಅಂದ್ರೆ ನೀವು ಬಿಲ್ ಹರಿತೀರಿ, ಕೊಡ್ತೀರಲ್ಲ, ರಿಸಿಪ್ಟ್ ಕೊಡ್ತೀರಿ, ದುಡ್ಡು ಕೊಡ್ಬೇಕಮ್ಮ ನೀವು ಆಧಾರ್ ಕಾರ್ಡ್ ತಂದಿಲ್ಲ ಅಂತ ಹೇಳ್ತೀರಿ. ಇಷ್ಟು ಸಾಮೂಹಿಕವಾಗಿ ಇಡೀ ರಾಜ್ಯಾದ್ಯಂತ ಏನಪ್ಪಾ ಅಂದ್ರೆ ಶಿಕ್ಷಕರ ಯೂಟ್ಯೂಬ್ ಚಾನಲ್ ತಗೊಂಡು ಸರ್ಕಾರದ ವಿರುದ್ಧ ಮಾತಾಡಬೇಕು, ಹಕ್ಕಿದೆ, ತೊಂದರೆ ಇಲ್ಲ. ಇರದೇ ಇರತಕ್ಕಂಥ ವಿಚಾರಗಳನ್ನ ಕ್ರಿಯೇಟ್ ಮಾಡೋರಿಗೆ ನೀವು ಏನು ಕಡಿವಾಣ ಹಾಕಿದ್ದೀರಿ ಅನ್ನೋ ಉತ್ತರವನ್ನು ಕೊಡಬೇಕಾಗತ್ತೆ.
ಬಹಳ ಸಿಂಪಲ್ ಅಲ್ಲ ಮತ್ತೆ ಇದು ರೂಲ್ಸೇ ಆ ರೂಲ್ಸ್ ಅನ್ನು ಮಾಡಬೇಕು. ಯಾವಾಗ ರೂಲ್ಸ್ ಮಾಡ್ತಾರೋ ಅವಾಗ ಆಟೋಮೆಟಿಕ್ ಆಗಿ ಇದ್ದಿರ್ತಕ್ಕಂಥವ್ರು ಬದಲಾವಣೆ ಆಗ್ತಾರೆ. ಒಂದು ಆಗಿಲ್ಲ ಅಂದ್ರೆ ಅವ್ರ ಹತ್ರ ಸಾಮರ್ಥ್ಯ ಇಲ್ಲ ಅಂದ್ರೆ ಆ ಕ್ಷೇತ್ರ ಬಿಟ್ಟು ಹೋಗ್ತಾರೆ. ರೂಲ್ಸ್ ಇಲ್ವಾ? ಎಷ್ಟೋ ಜನ ನೀವು ಹೇಳ್ತೀರ, ನನಗೆ ನಗು ಬರುತ್ತೆ, ಎಷ್ಟೋ ಜನ ಸಂಪಾದಕರಾಗಿದ್ದಾರೆ, ಬರೀಕ್ ಬರಲ್ಲ, ಬರೆಯೋದಕ್ಕೆ ಬರಲ್ಲ, ಇನ್ನೂ ಕೂಡ ಸಂಪಾದಕರಾಗಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಬರೆಯಕ್ ಬರ್ಬೇಕಲ್ವಾ? ಅಟ್ಲೀಸ್ಟ್ ಬರೆಯಕ್ ಕರೆಕ್ಷನ್ ಯಾರು ಮಾಡ್ಬೇಕು? ಸಂಪಾದಕರೇ ಮಾಡ್ಬೇಕು. ಎದುರು ಇಟ್ಕೊಂಡಿರ್ತೀವಿ, ಸಂಪಾದಕರು ಮಾಡ್ಬೇಕು. ಆದ್ರೆ ಎಷ್ಟೋ ಸಂಪಾದಕರು ಡಮ್ಮಿ ಸಂಪಾದಕರು ಹುಟ್ಕೊಂಡಿದ್ದಾರೆ. ಅದನ್ನೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಎಕ್ಸಾಮ್ ರೀತಿಯಲ್ಲಿ ಯಾರು ಪತ್ರಿಕೆ ತೆಗಿತಾರೆ, ಪತ್ರಿಕೆ ತೆಗೆಯಲ್ವೋ, ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಾರೋ ಅಂತವ್ರಿಗೆ ಒಂದು ಏನಾದ್ರೂ ಎಕ್ಸಾಮ್ ಇಟ್ಟು ಇದ್ರ ಸಾಮರ್ಥ್ಯ ಇದೆಯೋ ಇಲ್ವೋ ಅನ್ನೋ ಇಟ್ಕೊಂಡು ಅವ್ರಿಗೆ ಸಂಪಾದಕರು ಅಂತ ಕೊಡಬೇಕು ಅನ್ನೋದು ನನ್ನ ವಾದ ಅಷ್ಟೇ. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹಿರಿಯ ಪತ್ರಕರ್ತರು ಇದ್ದಾರೆ. ಆಲ್ರೆಡಿ ಇವಾಗ KWG ಮತ್ತೆ ಬೇರೆ ಬೇರೆ ಸಂಘಟನೆಗಳು ಇದ್ದಾರೆ. ಅವ್ರದೊಂದು ಏನು ವಾದಪ್ಪ ಅಂದ್ರೆ, ನಮ್ಮ ಕಲ್ಯಾಣ ಕನ್ನಡ ಭಾಗದವರಿಗೆ ಮೈಸೂರು ಭಾಗದವರು ಮತ್ತೆ ಏನು ಮಲೆನಾಡು ಭಾಗ ಇರ್ಬೋದು ಮತ್ತೆ ಉತ್ತರ ಕನ್ನಡ ಭಾಗ ಏನು ಹುಬ್ಬಳ್ಳಿ ಧಾರವಾಡ ಅಂತ ಹೇಳ್ತಾರಲ್ಲ, ಆ ಭಾಗದಲ್ಲಿ ಇರುವಂತ ಒಂದು ಶ್ರೇಯಸ್ ಇರ್ಬೋದು ಅಥವಾ ಅವ್ರಿಗೆ ಕೊಡುವಂತ ಒಂದು ಏನು ಪ್ರೊವಿಷನ್ಸ್ ಇದೆ ನಮ್ಗೆ ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಹಳಷ್ಟು ಜನ ತೆರೆಮನೆಗೆ ಹೋಗ್ಬಿಟ್ಟಿದ್ದಾರೆ. ಬೇಡ ರಂಗನೆ ಬೇಡ ಅಂತ ಹೇಳಿ ಬಿಟ್ಟು ಹೋಗಿದ್ದಾರೆ. ಅವರಿಗೆ ಅದಕ್ಕೆ ನೀವು ಆ ಒಂದು ಸಂಘಟನೆಗಳಿಗೆ ಪರ್ಯಾಯವಾಗಿ ನೀವು ಯಾವ ರೀತಿ ಒಂದು ಕಲ್ಯಾಣ ಕನ್ನಡ ಭಾಗ ಪತ್ರಕರ್ತರಿಗೆ ಒಂದು ಇದು ಮಾಡ್ತೀರಾ? ನೋಡಿ, ಒಬ್ಬರನ್ನ ಸಮಾಜದಲ್ಲಿ ಗುರುತಿಡಿಬೇಕು ಅಂತಂದ್ರೆ ಅವರದೇ ಆಗಿರ್ತಕ್ಕಂಥ ಕ್ವಾಲಿಟಿಗಳಿರ್ಬೇಕು. ಹೌದಾ? ಕ್ವಾಲಿಟಿಗಳಿರ್ಬೇಕು, ಆ ಒಂದು ಗತ್ತಿರಬೇಕು, ಅವ್ರ ಹತ್ರ ಸಾಮರ್ಥ್ಯ ಇರಬೇಕು. ಅಂದಾಗ ಮಾತ್ರ ಎದುರಿತ್ತು ನಿಮಗೆ ಸಲ್ಯೂಟ್ ಬಿಡ್ತಾನೆ. ಆದ್ರೆ ನೀವು ಬೇರೆಯವ್ರ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ, ಮೈಸೂರು ಚೆನ್ನಾಗಿದೆ, ಬೆಂಗಳೂರು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಪತ್ರಕರ್ತರಾಗಿರ್ತಕ್ಕಂಥವ್ರು ಎಷ್ಟೋ ಹಿರಿಯ ಪತ್ರಕರ್ತರಿದ್ದಾರೆ. ನಿಮ್ಮ ಕೊಡುಗೆ ಏನು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ನೀವೇನ್ ಮಾಡ್ತಾ ಇದ್ದೀರಿ? ಅಥವಾ ಈಗ ಬಂದಿರತಕ್ಕಂಥ ಡಿಜಿಟಲ್ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಎಷ್ಟೋ ಪತ್ರಕರ್ತರು ನಿಯತ್ತಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ದೀರಿ ಅಂತ ನನ್ನ ಪ್ರಶ್ನೆ ನಿಮಗೆ. ಮಾತಾಡ್ತಿದ್ರೆ ನೀವು ಆರೋಪ ಮಾಡಿ ಡಿಜಿಟಲ್ ಮಾಧ್ಯಮ ಬಂದ ಹಾಳಾಯ್ತು ಅಲ್ಲ ಸ್ವಾಮಿ. ಡಿಜಿಟಲ್ ಮಾಧ್ಯಮ ಬಂದ ಮೇಲೆ ಇಮಿಡಿಯೇಟ್ ಆಗಿ ಸುದ್ದಿಗಳು ಹೋಗಿದೆ ಸರ್, ಎಷ್ಟೋ ಮಾಹಿತಿಗಳು ಇಮಿಡಿಯೇಟ್ ಆಗಿ ಹೋಗಿದೆ, ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ನೀವು ಕೂಡ ಡಿಜಿಟಲ್ ಮಾಧ್ಯಮದಲ್ಲಿ ಬನ್ನಿ. ನಾವು ಇನ್ನಷ್ಟು ಚಿಕ್ಕವರಿದ್ದೀವಿ, ನಮ್ ಬೆನ್ನೆಲುಬಾಗಿರಲಿ. ಅಥವಾ ನಮ್ಮಿಂದ ಏನ್ ಗೊತ್ತಿದೆ ನೀವು ಕಲೀರಿ, ಅಥವಾ ನಿಮ್ಮಿಂದ ಏನ್ ಗೊತ್ತಿದೆ ನಾವು ಕಲಿತೀವಿ. ಇದು ಕೊಳ್ಳುವಿಕೆಯ ವ್ಯಾಪಾರ ಇದ್ದ ಹಾಗೆ. ನೀವು ಬರೇ ಕೇವಲ ಅವ್ರು ಹಾಗೆ ಇವ್ರು ಹೀಗೆ ಯಾವ್ದಂದ್ರೆ ನೀವು ಅಲ್ಲೇ ಕುತ್ಕೋಬೇಕು. ಇಂಪ್ರೂವ್ಮೆಂಟ್ ಆಗೋ ವ್ಯಕ್ತಿ ಯಾವತ್ತೂ ಕೂಡ ಆರೋಪ ಪ್ರತ್ಯಾರೋಪ ಮಾಡೋದಿಲ್ಲ. ಅವ್ನು ಕೇವಲ ಕಾಯಕ ಮೇಲೆ ನಿಷ್ಠೆ ಇಡ್ತಾನೆ, ಕೆಲಸ ಮಾಡ್ತೀನಿ ಅಷ್ಟೇ. ನನ್ನನ್ನು ಗುರುತು ಬಿಡ್ತಾರೋ ಪ್ರಶಸ್ತಿ ಕೊಡಲ್ವೋ ಅದೆಲ್ಲ ಬೇಕಾಗಿಲ್ಲ. ಕೆಲಸ ಕೆಲಸ ಕೆಲಸ. ಪತ್ರಕರ್ತರು ಟ್ರಾನ್ಸ್ಪರೆಂಟ್ ಆಗಿ ಇರ್ತಾರೆ. ಏನೋ 1% 2% ಏನೋ ದುಡ್ಡಿನ ಅವ್ಯವಹಾರ ಮಾಡುವುದು ಅವರು ತಪ್ಪು ಚುಕ್ಕಿಯಾಗಿ ಕಾಣಿಸ್ತಾರೆ ಸಮಾಜದಲ್ಲಿ. ಅಂತ ಒಂದು ಸಿಚುವೇಶನ್, ಅಂತ ಪತ್ರಕರ್ತರು ಏನಾದ್ರು ಜನಸಾಮಾನ್ಯರ ಗಮನಕ್ಕೆ ಬಂದ್ರೆ ಅವರು ಅಂತ ವ್ಯಕ್ತಿಗಳ ವಿಷಯ ನಿಮ್ಮ ಎದುರು ಸರ್ ನೋಡಿ, ಕಾನೂನಿನಲ್ಲಿ ಎಲ್ಲರೂ ಕೂಡ ಒಂದೇ ದೃಷ್ಟಿಯಲ್ಲಿ ಇರ್ತಕ್ಕಂಥದ್ದು. ಒಂದು ವೇಳೆ ನಮ್ಮ ಗಮನಕ್ಕೆ ನೀವೇನಾದ್ರೂ ಅಂತಹ ಡುಪ್ಲಿಕೇಟ್ ಪತ್ರಕರ್ತರು ಯಾರಾದ್ರೂ ಬಂದು ನೋಡ್ರಿ ನಮ್ಮ ಪಕ್ಕದಲ್ಲಿದ್ದಾರೋ ಮುಂದಿದ್ದಾರೋ ಹಿಂದಿದ್ದಾರೋ ಅದು ನಮಗೆಲ್ಲ ಗೊತ್ತಿಲ್ಲ, ತಪ್ಪು ಅಷ್ಟೇ ಅದು. ಒಂದು ವೇಳೆ ನೋಡಿ, ಎಲ್ಲವನ್ನೂ ಕೂಡ ನಾವೇ ತಲೆ ಮೇಲೆ ಹಾಕಕ್ ಆಗಿಲ್ಲ. ನೀವು ಒಂದ್ ವೇಳೆ ಸಾರ್ವಜನಿಕರಿಗೆ ಸಮಸ್ಯೆ ಇದೆನಾ ಸರ್, ಇಂತಹ ಪತ್ರಕರ್ತರು ಬಂದಿದ್ರು, ಈ ರೀತಿ ದುಡ್ಡು ಕೇಳಿದ್ರು, ಎದುರಿಸಿದ್ರು, ಬಡಿತೀನಿ ಅಂತ ಹೇಳಿದ್ರು, ಈ ರೀತಿ ಏನಾದ್ರು ನೀವು ಎವಿಡೆನ್ಸ್ ನಮ್ಮ ಜೊತೆ ಹಂಚ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅವ್ರ ವಿರುದ್ಧವೂ ಕೂಡ ನ್ಯಾಯ ಪ್ರಕರಣ ದಾಖಲಿಸ್ತೀವಿ ಮತ್ತೆ ಅವ್ರ ವಿರುದ್ಧವೂ ಕೂಡ ನಾವು ದೊರೆಯುತ್ತೀವಿ. ಅದರಲ್ಲಿ ಎರಡು ಮಾತ್ರ ಸರ್. ಯಾಕಂತ ಕೇಳಿದ್ರೆ ಇತ್ತೀಚೆಗೆ ಎಂತವರ ಪ್ರವೃತ್ತಿ ಹೆಚ್ಚಾಗಿದೆ ಅಂತ ಕೇಳಿದ್ರೆ ಸಮಯ ಸಾಧಕರು ಅಂತ ಬಳಸ್ತೀವಿ. ಆ ಪದ ಸಮಯ ಸಾಧಕರು ಎಂತವ್ರು ಅಂತಂದ್ರೆ 10 ಜನ ಪತ್ರಕರ್ತರು ನಿಯತ್ತಾಗಿದ್ದಾರೆ ಅಂದ್ರೆ 11ನೇ ದಿನದ ಎಂಟ್ರಿ ಆಗಿರ್ತಾನೆ. ಈ 10 ಜನರ ಬೆನಿಫಿಟ್ ಅನ್ನ ಯಾವ ರೀತಿ ತಗೋಬೇಕು ಅನ್ನೋ ತಯಾರು ಮಾಡ್ಕೊಂಡು ಕೂತಿರ್ತಾನ. ಯಾರಿಗೂ ಗೊತ್ತಾಗಿಲ್ಲ, ಬೆನಿಫಿಟ್ ತಗೊಂಡು ರೈಟ್ ಹೇಳ್ಬಿಟ್ಟಿರ್ತಾನೆ. ಸೊ ಅಂತವ್ರಿಗೆ ಮೊದಲನೇದಾಗಿ ಸಮೀಪ ತಗೊಳ್ಳೋದು ಬೇಡ, ಎರಡನೇದ ಗಮನಕ್ಕೆ ಬಂದ್ರೆ ಬಿಡೋದು ಬೇಡ ಅನ್ನೋದು ನನ್ನ ವಿಚಾರ. ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಬಹಳಷ್ಟು ನೋಡ್ತಾ ಇದ್ದೆ. ಒಬ್ಬ ವ್ಯಕ್ತಿ, ಚತುರವಾದ ವ್ಯಕ್ತಿ, ಆ ವ್ಯಕ್ತಿ ತನ್ನ ಸಿಮ್ ಕಾರ್ಡ್ ಅಂತ ತಗೋತಾನೆ, ಆಧಾರ್ ಕಾರ್ಡ್ ಅಂತ. ನನ್ನ ಸಿಮ್ ಕಾರ್ಡ್ ಮುಖಾಂತರವಾಗಿ ತಾನೇ ಯೂಟ್ಯೂಬ್ ಮಾಡ್ತಾ ಇರ್ತಾರೆ, ನ್ಯಾಯಬದ್ಧಿತ. ಯಾವುದೇ ವಿಡಿಯೋ ತೆಗೆದು ಸರ್ಕಾರಕ್ಕೂ ಹಾಕುತ್ತಾನೆ, ಎಲ್ಲ ಕಡೆಗೂ ಹಾಕುತ್ತಾನೆ. ಆ ವ್ಯಕ್ತಿ ಕೋರ್ಟಿಗೆ ಹೋದರೆ ಅವನ ವಿರುದ್ಧ ಯಾವ ಒಬ್ಬರು ಕೋರ್ಟಿಗೆ ಹೋಗುತ್ತಾರೆ. ಆಗ ನಿಮ್ಮ ಪತ್ರಿಕಾ ಮಾಧ್ಯಮ ಅವನಿಗೆ ಸಪೋರ್ಟ್ ಮಾಡ್ತೀರ, ಮತ್ತು ಆ ಪತ್ರಿಕಾ ಮಾಧ್ಯಮದವರಿಗೆ ನೀವು ತಗೋತೀರ. ಮತ್ತು ಆ ಪತ್ರಿಕಾ ಅಂದರೆ ಆ ಪತ್ರಿಕಾ ಮಾಧ್ಯಮ ಅಲ್ಲ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಕರೆಕ್ಟಾ ತನ್ನ ಸಿಮ್ ಕಾರ್ಡಿನಿಂದ ತಾನೇ ಮಾಡ್ತಾನೆ, ಯಾರಿಗೂ ಜೈಂತಿಲ್ಲ. ಯಾಕಂದ್ರೆ ತಾನು ಮ್ಯಾಚುರಿಟಿ ಆದ್ಮೇಲೆ ತಾನೇ ಸ್ವಂತ ಯುದ್ಧವನ್ನು ಆಡ್ತಾನೆ, ತಾನೇ ಗೆದಿತಾನೆ, 4 ಜನರಿಗೆ ಹಂಚ್ಕೋತಾನೆ, 4 ಜನರು ಮಾನ್ಯತೆಯನ್ನು ತಗೊಂಡಿರ್ತಾನೆ. ಆದರೆ ಅವನು ಕರೆಕ್ಟಾ ಅಥವಾ ತಪ್ಪು
ನೋಡಿ ಸರ್, ಮೊದಲನೇದಾಗಿ ಕಾನೂನುಗಳನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಕಾನೂನಿನ ಏನ್ ಅವಕಾಶ ಇದೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಅದನ್ನ ಮಾಡ್ಕೋಬೇಕು, ಇದು ಮೊದಲನೇದಾಗಿ. ಎರಡನೇ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ಸಾರ್ವಜನಿಕನು ಕೂಡ ನೀವು ಸರ್ಕಾರ ವಿರುದ್ಧ ಯಾರ ವಿರುದ್ಧನೂ ಕೂಡ ತಪ್ಪು ಮಾಡಿದ್ರೆ ಮಾತ್ರ ಅವಕಾಶ ಇದೆ. ಆದ್ರೆ ಅವ್ರು ಕರೆಕ್ಟ್ ಇದಾನೋ ಇಲ್ವೋ ಅನ್ನೋದು ಮೊದಲನೇದಾಗಿ ನಾವು ಚೆಕ್ ಮಾಡ್ಕೊಳ್ಬೇಕಾಗಿದ್ದ ಅನಿವಾರ್ಯತೆ ಇರುತ್ತೆ. ಯಾಕಂತ ಕೇಳಿದ್ರೆ ನಾವು ಯಾರಿಗಾದ್ರೂ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ಸಪೋರ್ಟ್ ಮಾಡಕ್ ಆಗಂಗಿಲ್ಲ. ಇವ್ರು ಸರಿ ಇದಾನೋ ತಪ್ಪಿದಾನೋ, ಇವ್ರು ಹೇಳಿರ್ತಕ್ಕಂಥ ವಿಚಾರಗಳು ಸ್ಟಡಿ ಮಾಡಿ ಮಾತಾಡಿದಾನೋ ಇಲ್ವೋ, ಹೇಳಿರ್ತಕ್ಕಂಥ ವಿಚಾರದಲ್ಲಿ ಸತ್ಯಾಸತ್ಯತೆ ಅಡಗಿದೇನೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಖಂಡಿತವಾಗ್ಲೂ ಅವರಿಗೆ ಅನ್ಯಾಯವಾಗ್ತಾ ಇದ್ರೆ ನಾವು ಅವ್ನ ಮೇಲೆ ನಿಲ್ಬೇಕಷ್ಟೇ. ನಿಲ್ಲದೆ ನಿಲ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.